ಇತಿಹಾಸದ ಪುಟಗಳನ್ನ ತಿರುವು ನೋಡಿದ್ರೆ ಕೋಟೆ ಕೊತ್ತಲೆಗಳ ಕತೆ ಸಿಗಬಹುದು. ಆದರೆ ಈ ಮಣ್ಣಿನ ಇಂಚಿಂಚು ದೈವತ್ವದ ಸಾಕ್ಷಿ ನುಡಿಯುತ್ತೆ. ಇದು 1000 ವರ್ಷಗಳ ಹಿಂದೆ ಅನಿರುದ್ಧ ಮಹಾರಾಜ ಕೆತ್ತಿದ ಅಖಂಡ ಏಷ್ಯಾದ ಹೆಮ್ಮೆ ಮಯನ್ಮಾರ್ನ ಬಗಾನ್ ಸಾಮ್ರಾಜ್ಯ. ಇರಾವದಿ ನದಿಯ ದಡದಲ್ಲಿ ಅಂದು 10,000ಕ್ಕೂ ಹೆಚ್ಚು ದೇಗುಲಗಳಿಂದ ಮೆನುಗುತ್ತಿದ್ದ ಈ ಪುಣ್ಯಭೂಮಿ ಇಂದಿಗೂ ಸರಿ ಸುಮಾರು 2229 ಜೀವಂತ ಪಗೋಡಗಳನ್ನ ಎದೆಯ ಮೇಲೆ ಹೊತ್ತು ಗತ್ತಿನಿಂದ ನಿಂತಿದೆ. ಕಾಲದ ಹೊಡೆತಕ್ಕೆ ಸಾಮ್ರಾಜ್ಯಗಳು ಮಣ್ಣಾಗಬಹುದು, ಯುದ್ಧದ ಕಿಚ್ಚಿಗೆ ಸಿಂಹಾಸನಗಳು ಉರಿಬಹುದು, ಆದರೆ ಈ ಮಣ್ಣಿನ ಪ್ರತಿ ಇಟ್ಟಿಗೆಯಲ್ಲೂ ಅಡಗಿರೋ ಅಪ್ರತಿಮ ಕಲೆ ಮತ್ತು ಬೌದ್ಧ ಧರ್ಮದ ಗತ್ತು ಮಾತ್ರ ಎಂದಿಗೂ ಅಜರಾಮರ. ಇದೇ ವಿಶ್ವ ಪರಂಪರೆಯ ಅದ್ಭುತ, ಧೀರರ ಮತ್ತೆ ದೈವ ಭಕ್ತರ ನೆಲೆಬೀಡು ದ ಗ್ರೇಟ್ ಬಗಾನ್. ಸ್ವಾಗತ. ಒಂದೇ ಊರಿನಲ್ಲಿ 20,000 ದೇವಸ್ಥಾನ. ಗುರು, ಯಾವುದಪ್ಪ ಈ ಪ್ರಾಚೀನವಾದ ನಗರ? ಸ್ವಾಗತ ಎಲ್ಲರಿಗೂ. ಬಹಳ ಬಹಳ ಏನ್ಷೆಂಟ್ ಆದ ಬರ್ಮಾ ದೇಶದ ಮೂಲ ಸ್ಥಾನವಾದ ಬಗಾನ್ ನಗರಕ್ಕೆ. ಈ ಒಂದು ನಗರವನ್ನು ನೀವು ಪ್ರಶಾಂತತೆಯಿಂದ ಸೌಂಡ್ ಮಾಡದೆ ನೋಡಬೇಕು ಅಂದರೆ ನನ್ನ ರೀತಿ ಒಂದು ಬೈಕನ್ನು ಅಥವಾ EV ಬೈಕನ್ನು ಹೈರ್ ಮಾಡ್ಕೋಬೇಕು. ನಾನು ಹಾಸ್ಟೆಲಲ್ಲಿ ತೊಗೊಂಡೆ. 7 ಗಂಟೆ ಆಲ್ಮೋಸ್ಟ್ 8 ಅವರ್ಸ್ಗೆ 35,000 ಚಾಟ್ ತೊಗೊಂಡ್ರು. ಸಿಟಿಲಿ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗುತ್ತಂತೆ, ಬಟ್ ಇಲ್ಲಿಂದ ಸಿಟಿಗೆ ಹೋಗೋಕ್ಕೆ ಅಷ್ಟೇ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ತೊಗೊಂಡೆ. ಸೊ ಈ ಬೈಕನ್ನು ಎತ್ತಾಕೊಂಡು ಇಡೀ ಬಗಾನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿಯ ಸಂಪೂರ್ಣ ಹಿಸ್ಟ್ರಿ, ಹಾಗೆ ಪಗಾನ್ ಎಂಪೈರ್ ಅಂತ ಏನು ನಾವೆಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಓದಿದ್ವಿ, ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಸ್ವಾಗತ. ಈ ಊರನ್ನ ಇನ್ನೊಂದು ಸ್ಟೈಲಲ್ಲಿ ನೋಡಬೇಕು ಅಂದರೆ ಆ ರೀತಿಯ ಜಟಕ ಬಂಡಿಯನ್ನು ಹತ್ಕೊಂಡು ಹೋಗಬೇಕು. ಆದರೆ 10,000 ದೇವಸ್ಥಾನವನ್ನು ಒಂದೇ ದಿವಸದಲ್ಲಿ ನೋಡೋದಕ್ಕೆ ಸಾಧ್ಯನಾ? ಯಾವುದೇ ವಿಷಯ ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಬಗಾನ್ ಸಾಮ್ರಾಜ್ಯದ ಪತನಕ್ಕೆ ಧರ್ಮದ ಮೇಲಿನ ಅತಿಯಾದ ಖರ್ಚು ಮತ್ತೆ ವ್ಯಾಮೋಹ ಕಾರಣ ಆಯಿತು. ರಾಜರು ತಮ್ಮ ಸಂಪತ್ತನ್ನೆಲ್ಲ ಬೃಹತ್ ದೇವಾಲಯಗಳ ನಿರ್ಮಾಣಕ್ಕೆ ಬಳಕೆ ಮಾಡಿದ್ರು. ಇದರಿಂದ ದೇಶದ ಖಜಾನೆ ಖಾಲಿ ಆಯಿತು. ಸೈನ್ಯವನ್ನ ಬಲಪಡಿಸಲು ಹಣವೇ ಇಲ್ಲದಂತಾಯಿತು. ಅಂದಿನ ಕಾಲದಲ್ಲಿ ದೇವಾಲಯಗಳಿಗೆ ಸೇರಿದ ಭೂಮಿ ತೆರಿಗೆ ಇರ್ತಾ ಇರಲಿಲ್ಲ. ರಾಜರು ಹೆಚ್ಚೆಚ್ಚು ಭೂಮಿಯನ್ನ ಧಾರ್ಮಿಕ ಸಂಸ್ಥೆಗಳಿಗೆ ದಾನ ನೀಡಿದ್ರಿಂದ ಸರ್ಕಾರಕ್ಕೆ ಬರುವಂತಹ ಆದಾಯ, ಟ್ಯಾಕ್ಸ್ ಸಂಪೂರ್ಣವಾಗಿ ನಿಂತೋಯ್ತು. ದೇಶದ ಸಾವಿರಾರು ಜನ ದೇವಾಲಯಗಳ ನಿರ್ಮಾಣದಲ್ಲಿ ಮಾತ್ರ ತೊಡಕೊಂಡ್ರು. ಕೃಷಿ ಮತ್ತೆ ವ್ಯಾಪಾರದ ಕಡೆ ಗಮನ ಕಡಿಮೆ ಆಯಿತು. ಇದರಿಂದ ಆಹಾರದ ಕೊರತೆ ಉಂಟಾಯಿತು. ಧರ್ಮದ ಪ್ರಭಾವದಿಂದಾಗಿ ಅಹಿಂಸೆಗೆ ಹೆಚ್ಚು ಒತ್ತು ನೀಡಲಾಯಿತು. ಇದರಿಂದ ಯುದ್ಧ ಕಲೆ ಮತ್ತೆ ಸೈನ್ಯದ ತರಬೇತಿ ಕಡಿಮೆಯಾಯಿತು. ಇದೆಲ್ಲರ ಲಾಭ ಪಡೆದ ಮಂಗೋಲಿಯನ್ರು ಸುಲಭವಾಗಿ ಈ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ್ರು. ಇದರ ಅರ್ಥ ಏನು? ಇದರ ಪಾಠ ಏನು? ಭಕ್ತಿ ಒಳ್ಳೆಯದು, ಆದರೆ ದೇಶದ ಆರ್ಥಿಕತೆ ಮತ್ತೆ ರಕ್ಷಣೆಯನ್ನ ಮರೆತು ಕೇವಲ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದು ಬಗಾನ್ ಸಾಮ್ರಾಜ್ಯದ ಅವನತಿಗೆ ದಾರಿಯಾಯಿತು. ಪ್ರತಿಯೊಂದು ನಾಗರಿಕತೆ ಅಥವಾ ಸಿವಿಲೈಸೇಷನ್ ಹಿಂದೆ ಒಂದು ನದಿಯ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ನೀರಿನ ಮಹತ್ವವನ್ನು 2026ನೇ ಇಸ್ವಿಯಲ್ಲಿ ನಾವು ಮಾನವರು ಅರ್ಥ ಮಾಡ್ಕೊಂಡಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದ ಬಯಸಲ್ಲ, ಅವನು ನಡೆಯೋ ದಾರಿಲಿ ಗರಿಕೇನೂ ಬೆಳೆಯಲ್ಲ, ನೀರು ಉಳಿಯಲ್ಲ, ಏನೂ ಉಳಿಯಲ್ಲ. ಪ್ರಾಣಿ ಪಕ್ಷಿ ಪ್ರಕೃತಿ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇರುವಂತಹ ನಮಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಆಗಿನ ಕಾಲದ ಸಿವಿಲೈಸೇಷನ್ ನಾಗರಿಕತೆ ಜನಗಳು ಬಹಳ ಬಹಳ ಬುದ್ಧಿವಂತರು. ತಮ್ಮ ಸಂಪೂರ್ಣ ಎಫರ್ಟನ್ನು ನದಿಗಳನ್ನು, ಹಾಗೆ ಸಮುದ್ರಗಳನ್ನು, ಹಾಗೆ ಪ್ರಕೃತಿಯನ್ನು ಉಳಿಸುವಲ್ಲಿ ಸದಾ ಮುನ್ನುಗ್ತಾ ಇದ್ರು. ಸದಾ ಆ ರೀತಿ ಚಿಂತನೆ ಮಾಡ್ತಾಯಿದ್ರು. ನೀವು ನೋಡ್ತಾ ಇದ್ದೀರಾ, ಮಯನ್ಮಾರ್ ದೇಶದ ಅತ್ಯಂತ ಉದ್ದವಾದ, ಅತ್ಯಂತ ದೊಡ್ಡದಾದ ಹಿಮಾಲಯದ ಹಿಮ ಪರ್ವತಗಳಿಂದ ಶುರುವಾಗಿ ಕರಗಿ ಉತ್ತರದಿಂದ ದಕ್ಷಿಣದವರೆಗೂ 2170 ಕಿಲೋಮೀಟರ್ ಹರಿದು ಕಡೆಗೆ ಅಂಡಮಾನ್ ಸಮುದ್ರ ಅಥವಾ ಹಿಂದೂ ಮಹಾಸಾಗರಕ್ಕೆ ಸೇರುವಂತಹ ಆಯರ್ವಾದಿ ನದಿಗೆ. ಆಯರ್ವಾದಿ ಅಂದರೆ ಸಂಸ್ಕೃತ ಪದದಿಂದ ಇನ್ಸ್ಪಿರೇಷನ್ ತೊಗೊಂಡಿರೋದು ಐರಾವತ. ಐರಾವತ ಅಂದರೆ ಎಲ್ರಿಗೂ ಏನು ನೆನಪಾಗುತ್ತೆ? ಪಿಕ್ಚರು ಅಂತ ಹೇಳಬೇಡಿ. ಐರಾವತ ಅಂದರೆ ಇಂದ್ರ ಸವಾರಿ ಮಾಡುವಂತಹ ಬಿಳಿ ಆನೆ. ಸೊ ಆ ಒಂದು ಪದದ ಮೇಲೆ ಈ ಒಂದು
ನದಿಯ ಹೆಸರಿಡಲಾಗಿದೆ. ಅದರ ಅರ್ಥ ಏನಂದರೆ ಆನೆಯ ನದಿ ಅಂತ ಕೂಡ ಕರಿಬೋದು. ಎಷ್ಟು ವಿಶಾಲವಾಗಿ, ಎಷ್ಟು ಅಗಲವಾಗಿ, ಎಷ್ಟು ರಾಜಾರೋಷವಾಗಿ, ಎಷ್ಟೋ ಸಾವಿರ ವರ್ಷಗಳಿಂದ ಈ ಒಂದು ಭೂಮಂಡಲದಲ್ಲಿ ಎಸ್ಪೆಷಲಿ ಮಯನ್ಮಾರ್ ದೇಶದ ಜನರಿಗೆ ಬೆನ್ನೆಲುಬಾಗಿ, ಸರ್ವಸ್ವವಾಗಿ, ಜೀವನಾಡಿಯಾಗಿ ಉಳಿದಿರುವಂತಹ ನದಿ. ಈ ನದಿಯ ಸುತ್ತಮುತ್ತಲೇ ಪ್ರಪಂಚದ ಅತ್ಯಂತ ದೊಡ್ಡ ರಕ್ತಸಿಕ್ತ ಕತೆ, ಹಾಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಲಾಯಿತು. ಅದು ಯಾವುದು, ಯಾರು ರಾಜ, ಯಾರು ವಿಲನ್ನು, ಯಾರು ಹೀರೋ, ಪ್ರತಿಯೊಂದನ್ನು ಮುಂದೆ ಹೇಳ್ತೀನಿ ಬನ್ನಿ. ಈಗಿನ ಕಾಲದ ರಾಜಕಾರಣಿಗಳಿಗೂ ಆಗಿನ ಕಾಲದ ರಾಜರಿಗೂ ಅವಿಭಾಜ್ಯ ನಂಟಿದೆ ರೀ. ಈಗಿನ ಕಾಲದ ರಾಜಕಾರಣಿಗಳು ಸಂಪೂರ್ಣವಾಗಿ ಹೇಗೆ ಗದ್ದುಗೆಯನ್ನು ಏರಬೇಕು, ಹೇಗೆ ಪವರ್ನ ಉಳಿಸ್ಕೋಬೇಕು ಅಂತ ಕಲ್ತ್ಕೊಂಡಿದ್ದು ಹಿಂದೆ ರಾಜ್ಯಭಾರ ಮಾಡಿದಂತಹ ರಾಜರಿಂದ. ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ಕತೆ ಅಂಥದ್ದೇ ಒಂದು ಪಗಾನ್ ಸಾಮ್ರಾಜ್ಯದ ಕತೆ, ಅನಾವೃತನ ಕತೆ. ಯಾರಿದು ಅನಾವೃತ? ಮಯನ್ಮಾರ್ ಪಗಾನ್ ಸಾಮ್ರಾಜ್ಯದ ಸಾಮ್ರಾಟ ಅಂತಲೇ ಕರಿಬೋದು. ಇಡೀ ಮಯನ್ಮಾರು ಛಿದ್ರ ಆಗಿ ಆ ಕಡೆ ಈ ಕಡೆ ಇದ್ದಾಗ ಎಲ್ಲರನ್ನೂ ಒಂದುಗೂಡಿಸಿ ಯುದ್ಧ ಹಾಗೆ ಸಂಧಾನವನ್ನು ಉಪಯೋಗಿಸಿ ಸಾಕಷ್ಟು ಮಿಲಿಟರಿ ಸ್ಟ್ರಾಟಜಿಸ್ನ ಬಳಸಿ ಇಡೀ ಮಯನ್ಮಾರ್ ದೇಶವನ್ನು, ಅಂದರೆ ಈಗಿನ ಮಯನ್ಮಾರ್, ಆಗಿನ ಪಗಾನ್ ಸಾಮ್ರಾಜ್ಯ, ಅಷ್ಟು ಜನರನ್ನು ಒಂದುಗೂಡಿಸಿ ಈ ಒಂದು ದೊಡ್ಡ ಪಗಾನ್ ಸಾಮ್ರಾಜ್ಯವನ್ನು ಸಖತ್ತಾಗಿ ಆಳದಂತಹ ಒಳ್ಳೆಯ ರಾಜ ಅಂತಲೇ ಕರಿಬೋದು. ಖುನ್ಸಾನ್ ಕ್ಯೋಂಫು ಇವರು ಆ್ಯಕ್ಚುಲಿ ಪಗಾನ್ ಸಾಮ್ರಾಜ್ಯದ ರಾಜ, ಹಾಗೆ ಅನಾವೃತನ ತಂದೆ. ಆದರೆ ಇವರು ತುಂಬ ಶಾಂತ ಸ್ವಭಾವದವರು, ನಮ್ಮ ಬುದ್ಧನ ರೀತಿಯಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ. ಆದರೆ ಯಾವಾಗಲೂ ಶಾಂತ ಸ್ವಭಾವ ಒಬ್ಬ ರಾಜನಿಗೆ ಶೋಭೆ ತರಲ್ಲ. ಎಲ್ಲ ರೀತಿಯ ಮೈಂಡ್ಸೆಟ್ ಇರಬೇಕು, ಇಲ್ಲ ಅಂದರೆ ಕುತಂತ್ರಿಗಳು ಸುತ್ತಮುತ್ತನೇ ಇರ್ತಾರೆ. ಯಾಕೆಂದರೆ ನಮಗೆ ನಮ್ಮದವ್ರು ಮಾತ್ರ ದ್ರೋಹ ಮಾಡೋಕ್ಕೆ ಸಾಧ್ಯ. ಲೈಫಲ್ಲೂ ಕೂಡ ಈ ಒಂದು ಪಾಠ ಸದಾ ನೆನಪಲ್ಲಿ ಇಟ್ಕೊಳ್ಳಿ. ನಮಗೆ ಯಾರೋ ದೂರದವರು ಅಥವಾ ನಮ್ಮ ಶತ್ರು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಮೋಸ ಮಾಡೋಕ್ಕೆ ಸಾಧ್ಯ, ನಮಗೆ ಬೆನ್ನಿಗೆ ಚೂರಿ ಹಾಕೋಕ್ಕೆ ಸಾಧ್ಯ ಇರೋದು ನಮ್ಮ ಹತ್ತಿರ ಇರುವಂತಹ ಜನರು ಮಾತ್ರ. ಸೊ ನಮ್ಮ ಜೊತೆಗಿರುವಂತಹ ಜನರನ್ನ ಮೇಲೂ ಕೂಡ ಸದಾ ನೀವು ಒಂದು ರೀತಿಯ ವಿಶ್ವಾಸ ಇದ್ದರೂ ಕೂಡ ಒಂದು ರೀತಿಯ ಯೋಚನೆ ಇರಬೇಕು ಸದಾ, ಅವರು ಕೂಡ ನಮಗೆ ಮೋಸ ಮಾಡ್ಬೋದು ಅಂತ. ಇಲ್ಲೇನಾಯ್ತಪ್ಪ ಅಂದರೆ ಇತಿಹಾಸ ಅದಕ್ಕೆ ಹೇಳೋದು, ಇತಿಹಾಸನ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫನ್ನು ನಾವು ಚೆನ್ನಾಗಿ ನೋಡ್ಕೋಬೋದು ಅಂತ. ಕ್ಯೂನ್ಸುಮ್ ಖ್ವಾಂಫು ಇದ್ರಲ್ಲ, ಇವ್ರದ್ದು ಇಬ್ಬರು ಸಾಕು ಮಕ್ಕಳಿದ್ರು, ಮಲತಾಯಿ ಮಕ್ಕಳು, ಅನಾವೃತನ ಅಣ್ಣಂದರು. ಏನೋ ಅವ್ರ ಹೆಸರು ಸೊಕಾತೆ ಮತ್ತು ಕ್ಯೋಸೋ ಅಂದ್ಬಿಟ್ಟು. ಇವರಿಬ್ರು ಏನು ಮಾಡಿದ್ರು ಗೊತ್ತಾ, ನೀನು ಸಾಕು, ನೀನು ರಾಜ್ಯಭಾರ ಮಾಡಿದ್ದು, ನಿಂಗೆ ಆಧ್ಯಾತ್ಮ, ಧ್ಯಾನ, ಒಳ್ಳೆತನ ಇಷ್ಟ ಅಲ್ವಾ, ಹೋಗು ಸನ್ಯಾಸಿ ಆಗ್ಬಿಟ್ಟು ಅಂದ್ಬಿಟ್ಟು ಪಟ್ಟದಿಂದ ಇಳಿಸಿದ್ರು, ಆಶ್ರಮಕ್ಕೆ ಕಳಿಸ್ಬಿಟ್ರು. ಬರೀ ತಂದೆನ ಆಶ್ರಮಕ್ಕೆ ಕಳಿಸಿದ್ರೆ ಸುಮ್ಮನಾಗ್ತಾ ಇದ್ನೇನೋ ಅನಾವೃತ. ಆದರೆ ಅನಾವೃತನ ತಾಯಿಯನ್ನು ಸೊಕಾಟೆ ಅಧಿಕಾರಕ್ಕೆ ಬಂದ ಮೇಲೆ ನನ್ನನ್ನು ನೀನು ಮದುವೆ ಆಗಬೇಕು, ನನ್ನ ರಾಣಿಯಾಗಿ ನನ್ನ ಜೊತೆಗಿರಬೇಕು ಅಂತ ಯಾವಾಗ ಅನಾವೃತನ ತಾಯಿ ಮೇಲೆ ಕೈ ಇಡ್ತಾನೋ ಅಲ್ಲಿ ಶುರುವಾಯಿತು ನೋಡಿ ಕಾಳಗ. ಮತ್ತು ಇನ್ಯಾವತ್ತು ಈ ಕಡೆ ಬಂದರೆ ತಲೆ ಕಡಿತೀವಿ ಅಂದರು. ಆವಾಗ ತಮ್ಮನ್ನು ಕೂಡ ಸಾಯಿಸಿಬಿಡ್ತಾರೆ ಅಂತ ಅಂದ್ಕೊಂಡ್ರು ಎಲ್ಲರೂ. ಆದರೆ ಅಂದರೆ ತಮ್ಮ ಯಾರು, ಅನಾವೃತ. ಆದರೆ ಹಾಗೆ ಮಾಡಲಿಲ್ಲ. ಯಾಕಂದರೆ ಅನಾವೃತನ ಕಂಡ್ರೆ ಇವರಿಬ್ರಿಗೂ ತುಂಬ ಇಷ್ಟ ಇತ್ತು. ಅದಕ್ಕೆ ಹೋಗಲಿ ಪಾಪ ಜೊತೆಗೆ ಬದುಕೊಳ್ಳಿ ಅಂತ ಬಿಟ್ಟರು. ಅದೇ ತಪ್ಪಾಗಿದ್ದು. ಅಪ್ಪನ್ನೇ, ನನ್ನ ತಂದೆನೇ ಹಿಂಗೆ ಮಾಡಿದ್ರಲ್ಲ, ಇನ್ನು ನನಗೂ ಹಿಂಗೆ ಯಾವತ್ತೋ ಒಂದು ದಿವಸ ಮಾಡ್ತಾರೆ ಅಂದ್ಬಿಟ್ಟು ನಿಧಾನಕ್ಕೆ ಕಾಯ್ತಾ ಇದ್ರು. ಸುತ್ತಮುತ್ತ ಜನಗಳಿಗೆಲ್ಲ ಸಂಧಾನ ಮಾಡಿಕೊಂಡು ಒಂದು ರೆಬೇಲಿಯನ್ ಆರ್ಮಿ ಫಾರ್ಮ್ ಮಾಡಿ ಈ ಕ್ಯೋಸೋ ಸೊಕಾಟೆಯನ್ನು ಅಂತ ಸಾಯಿಸಿದ್ರು. ಒಬ್ಬರನ್ನ ಮುಳುಗಿಸಿ ಸಾಯಿಸಿದ್ರು, ಇನ್ನೊಬ್ಬರನ್ನ ಕತ್ತರಿಸಿ ಸಾಯಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ನಾವು ಯಾರೂ ನೋಡಿಲ್ಲ, ಒಟ್ಟು ಸತ್ರು ಅವರಿಬ್ಬರು. ಸತ್ತ ಮೇಲೆ ಅನಾವೃತ ಮೊಟ್ಟ ಮೊದಲ ಬಾರಿಗೆ ರಾಜನಾದರು. ಯುದ್ಧ ಗೆದ್ದ ತಕ್ಷಣ ಅಥವಾ ಯಾವ್ದಾದ್ರು ಒಂದು ಲೈಫಲ್ಲಿ ಅಚೀವ್ ಮಾಡಿದ ತಕ್ಷಣ ನಾನೇ ಇದಕ್ಕೆ ಕಾರಣ, ನಾನೇ ಸರ್ವಾಧಿಕಾರಿ, ನಾನೇ ಅಚೀವರ್ ಅಂತ ಮೆರೆದಾಡೋರು ಜಗತ್ತಿನಲ್ಲಿ ಸಾಕಷ್ಟು ಜನ ನಮಗೆ ಪ್ರತಿ ದಿವಸ ಸಿಗ್ತಾರೆ. ಆದರೆ ಅನಾವೃತ ಆ ಕ್ಯಾಟಗರಿಯವನಲ್ಲ. ಯುದ್ಧವನ್ನು ಗೆದ್ದ ನಂತರ ಏನು ಮಾಡ್ತಾನೆ ಗೊತ್ತಾ, ಅಪ್ಪನ ಆಶ್ರಮಕ್ಕೆ ಹೋಗ್ತಾನೆ. ಅಪ್ಪನ ಮುಂದೆ ಕೂತ್ಕೊಂಡು ಕೈ ಮುಗಿದು, ಅಪ್ಪ ನಿನ್ನನ್ನು ಓಡಿಸಿದಂತಹ ಆ ಕಚಡ ನನ್ನ ಮಕ್ಕಳನ್ನು ಕೊಂದು ರಾಜ್ಯವನ್ನು ವಾಪಸ್ಸು ಗೆದ್ದು ಬಂದಿದ್ದೀನಿ, ಈಗ ಮತ್ತೆ ನೀನೇ ರಾಜನಾಗಬೇಕು ಅಂತ ಕೋರ್ತಾನೆ. ಆದರೆ ಕುನ್ಸಾವ್ ಹೇಳ್ತಾನೆ, ಇಲ್ಲ ಮಗನೇ, ನನಗೆ ಆಧ್ಯಾತ್ಮವೇ ಇಷ್ಟ, ಆಶ್ರಮವೇ ಇಷ್ಟ. ನೀನು ಗೆದ್ದಿರುವಂತಹ ಪಟ್ಟವನ್ನು ನೀನೇ ಉಳಿಸ್ಕೋಬೇಕು, ನೀನೇ ಮುನ್ನಡೆಸಬೇಕು.
ಎಲ್ಲರನ್ನ ಸೇರಿಸ್ಬೇಕು ಅಂತ ಪಟ್ಟಾಭಿಷೇಕ ಆಗುತ್ತೆ. ಇಡೀ ಪಗಾನ್ ಸಾಮ್ರಾಜ್ಯಕ್ಕೆ ಆಹಾ ಅನಾವೃತ ರಾಜನಾಗ್ತಾನೆ. ಸುತ್ತಮುತ್ತ ಬುಡಕಟ್ಟುಗಳನ್ನು ಒಂದು ಮಾಡ್ತಾನೆ. ಪಗಾನ್ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೆ ಕರೆದೊಯ್ತಾನೆ. ಇದರಿಂದ ನಾವು ಏನು ಪಾಠ ಕಲಿಬೋದಪ್ಪ ಅಂದರೆ, ಕೈ ಹಿಡಿದು ನಡೆಸಿದವ್ರನ್ನ, ಹಾಗೆ ತಂದೆ ತಾಯಿಯರನ್ನ, ನಮಗೆ ಸ್ಫೂರ್ತಿ ಕೊಟ್ಟು ಸದಾ ಪ್ರೋತ್ಸಾಹ ನೀಡಿದವ್ರನ್ನ ಯಾವತ್ತೂ ಮರಿಬಾರ್ದು. ಸದಾ ಗ್ರೇಟ್ಫುಲ್ ಆಗಿರಬೇಕು. ಹಾಗೆ ತುಂಬ ಶಾಂತತೆ ಕೂಡ ಮನುಷ್ಯನ ಬೆಳೆಸ್ಬೋದು. ಯಾಕೆ ಅಂದರೆ ಯಾವ ಸಂದರ್ಭದಲ್ಲಿ ನಾವು ಯಾವ್ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಎಲ್ಲ ಸಮಯದಲ್ಲೂ ನಾವು ಶಾಂತವಾಗಿ ಇರ್ತೀವಿ ಅಂದರೆ ಅದು ವರ್ಕ್ ಆಗದೆ ಹೋಗ್ಬೋದು. ಅಥವಾ ಎಲ್ಲ ಸಮಯದಲ್ಲೂ ನಾನು ಕೋಪ ಮಾಡ್ಕೊಂಡೇ ಇರ್ತೀನಿ ಅಂದರೆ ಅದು ಕೂಡ ವರ್ಕ್ ಆಗದೆ ಇರ್ಬೋದು. ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಆ ಸಮಯಕ್ಕೆ ತಕ್ಕಂತೆ, ಆ ಕಾಂಟೆಕ್ಸ್ಟ್ಗೆ ತಕ್ಕಂತೆ ನಾವು ನಮ್ಮ ಬದುಕನ್ನು ನಡೆಸಬೇಕು. ಅನಾವೃತ ಕಟ್ಟಿದಂತಹ ಸಾಮ್ರಾಜ್ಯ ಎಷ್ಟು ಚೆನ್ನಾಗಿ ಫೌಂಡೇಶನ್ ಹಾಕೊಂಡಿತ್ತು ಅಂದರೆ, ನೆಕ್ಸ್ಟ್ 250 ವರ್ಷಗಳ ಕಾಲ ಈ ಒಂದು ಪಗಾನ್ ಕಿಂಗ್ಡಮ್ಮು ಆರಾಮಾಗಿ ಆಳ್ಕೊಂಡು ಇಡೀ ಊರನ್ನು ಉದ್ಧಾರ ಮಾಡಿದ್ರು. ಈಗ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆಯಲ್ಲ, ಎಲ್ಲರೂ ಊಟ ಮಾಡಬೇಕಲ್ಲ ಗುರು. ಇವ್ರದ್ದು ಪ್ಯಾಲೇಸ್ಸು ಪಗಾನ್ ಪ್ಯಾಲೇಸ್ ನೋಡಿ. ಎಲ್ಲರೂ ಈ ಊರಿನಲ್ಲಿ ಫಾರಿನರ್ಸ್ ಯಾರು ಬರ್ತಾರೆ ಎಲ್ಲರೂ ಇದೇ ಥರ ಈ ಸ್ಕೂಟರ್ಸ್ ಯೂಸ್ ಮಾಡ್ತಾರೆ. ಲೋಕಲ್ ಟೂರಿಸ್ಟ್ ಕೂಡ. ಇದೇ ಪ್ಯಾಲೇಸು. ಪ್ಯಾಲೇಸಲ್ಲಿ ಒಂದು ಕಹಿ ಘಟನೆ ನಡೀತು. ಏನು ಅಂತ ಹೇಳ್ತೀನಿ. ಪ್ಯಾಲೇಸಲ್ಲಿ ಎಂಟ್ರಿ ಎಷ್ಟು ಅಂತ ಕೇಳಿದೆ. $5 ಅಂತ ಹೇಳಿದ್ರು. $5 ಅಫಿಷಿಯಲ್ ರೇಟ್ ತೊಗೊಳ್ಳೋದಾದರೆ 10,000 ತೊಗೋಬೇಕು. ಆದರೆ ಇವ್ರು ಕೇಳ್ತಾ ಇರೋದು 20,000. ನಾನು ಅದಕ್ಕೆ ಕೇಳಿದೆ, 20,000 ಯಾಕೆ ತೊಗೋತಾ ಇದ್ದೀರಾ, ಯಾವ ರೇಟಲ್ಲಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು $4,000 per dollar ಅಂತ. ನಾನು ನಿಮಗೆ ಹಾಗಾದರೆ $100 ಕೊಡ್ತೀನಿ, ನೀವು ನನಗೆ 4 ಲಕ್ಷ ಕೊಡಿ, ಆವಾಗ ನಾನು ನಿಮಗೆ 20,000 ಕೊಡ್ತೀನಿ ಅಂದೆ. ಅದಕ್ಕೆ ಅವ್ರು ಒಪ್ಕೋತಾ ಇಲ್ಲ. ಯಾಕೆಂದರೆ 4,000 ಯಾರೂ ಕೊಡ್ತಾ ಇಲ್ಲ, ಬ್ಯಾಂಕಲ್ಲಿ ಕೂಡ ಕೊಡ್ತಾ ಇಲ್ಲ ಇವಾಗ. ಅಂದರೆ ಸ್ವಲ್ಪ ಲೂಟಿ ಮಾಡ್ತಾ ಇದ್ದಾರೆ. ಈ ಊರಲ್ಲಿ ಕೈಮಗ್ಗ ಸಿಕ್ಕಾಪಟ್ಟೆ ಫೇಮಸ್ಸು. ಹಾಗೆ ತೊಗಲು ಬೊಂಬೆ ಆಟ ಕೂಡ ಬಹಳ ಫೇಮಸ್ಸು. ಆ ರೀತಿಯ ತೊಗಲು ಬೊಂಬೆಯನ್ನು ನೇತಾಕಿದ್ದಾರೆ. ಎಲ್ಲೆಲ್ಲೂ ಸಾಕಾಗಿ ಕಾಣಿಸ್ತಾ ಇದೆ. ಇಷ್ಟೊಂದು ತೊಗಲು ಬೊಂಬೆಯನ್ನು ನಾನು ನೋಡೇ ಇಲ್ಲ ಜೊತೆಯಾಗಿ. ಮತ್ತು ಈ ರೀತಿ ಛತ್ರಿಗಳನ್ನ ಕೂಡ ಮಾಡ್ತಾರೆ ಇಲ್ಲಿ. ಆಹಾ, ಚೆನ್ನಾಗಿದೆ ಅಲ್ಲ. ಬಗಾನ್ ಊರನ್ನು ನೋಡಲು, ಎಕ್ಸ್ಪ್ಲೋರ್ ಮಾಡಲು ಯಾವ ಸಮಯದಲ್ಲಿ ಬರಬೇಕಪ್ಪ ಅಂದರೆ, ಅಪ್ಪಿತಪ್ಪೇನು ಬೇಸಿಗೆಗಾಲದಲ್ಲಿ ಬರಬೇಡಿ, ಸುಟ್ಟು ಭಸ್ಮ ಆಗ್ಬಿಡ್ತೀರಾ. ಬರೋಂಗಿದ್ರೆ ಈಗ ನಾನು ಬಂದಿದ್ದೀನಲ್ಲ, ಡಿಸೆಂಬರು, ಜಾನ್ವರಿ, ಫೆಬ್ರವರಿ ಒಳಗೆ ಬನ್ನಿ. ಅಥವಾ ಸಮ್ಮರ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ನಂತರ ಕೂಡ ಬರ್ಬೋದು. ಮಧ್ಯ ಮಳೆಗಾಲ, ಬಿಸಿಲುಗಾಲದಲ್ಲಿ ಬಂದಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಸೀಸನ್ ಅಪ್ಡೇಟ್. ಮಧ್ಯಾಹ್ನದ ಬಿಸಿಲಿನ ಬಾಯಾರಿಕೆಗೋಸ್ಕರ ಕಬ್ಬಿನ ಹಾಲು ಕುಡಿತಾ ಇದ್ದೀನಿ. ಪ್ಯಾಲೇಸ್ ಮುಂದೆ ಕೂತ್ಕೊಂಡು ಕಬ್ಬಿನ ಹಾಲಿನ ಸೇವನೆ. ಮುಂಚೆ ಆಗಿದ್ರೆ ರಾಜರು ಈ ಕಡೆ ಸುತ್ತಮುತ್ತ ಕಾಣಿಸ್ಕೊಂಡಿದ್ರೆ ಗುಂಡು ಹೊಡೆದು ಬಿಡೋರಿ. ಇವಾಗ ನೋಡಿ, ಪ್ಯಾಲೇಸ್ ಮುಂದೆ ಕೂತ್ಕೊಂಡು ಕಬ್ಬಿನ ಹಾಲು ಕುಡಿಬೋದು. ಈ ಊರಿನಲ್ಲಿ ಇನ್ನೊಂದು ಅದ್ಭುತವಾದ ಆಕ್ಟಿವಿಟಿಯನ್ನು ಮಾಡ್ಬೋದು. ಅದೇನೆಂದರೆ ಹಾಟ್ ಏರ್ ಬಲೂನ್. ಈಜಿಪ್ಟ್ ದೇಶದಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗ ಹಾಟ್ ಏರ್ ಬಲೂನಲ್ಲಿ ಮೇಲೆ ಹೋಗಿದ್ದ. ಕೆಳಗಡೆ ಮಮ್ಮಿ ಗಿಮ್ಮಿ ಎಲ್ಲ ನೋಡಿಕೊಂಡು ಸಖತ್ತಾಗಿತ್ತು. ಅದೇ ರೀತಿ ಇಲ್ಲಿ ದೇವಸ್ಥಾನಗಳ ಮೇಲೆ 20,000ಕ್ಕೂ ಹೆಚ್ಚು ದೇವಸ್ಥಾನಗಳಿತ್ತು. ಇವಾಗ 2,200 ಚಿಲ್ಲರೆ ಅವಶೇಷಗಳು ಉಳ್ಕೊಂಡಿವೆ. ಸ್ವಲ್ಪ ಬಿದ್ದೋಗ್ತವೆ. ಅದನ್ನೆಲ್ಲ ರೀಸ್ಟೋರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ. ಅದರ ಮೇಲೆ ನೀವು ಈ ಒಂದು ಹಾಟ್ ಏರ್ ಬಲೂನಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆದರೆ ದುನಿಯಾ ಬಹಳ ಕಾಸ್ಟ್ಲಿ ಇದೆ ಇಲ್ಲಿ. ಯಾಕೆಂದರೆ ಒಂದು ರೈಡ್ಗೆ ನಿಮಗೆ ಬೆಳಗ್ಗೆ 4 ಗಂಟೆ 5 ಗಂಟೆ ಹಂಗೆ ಎದ್ದೋಗಬೇಕು. $140 ಅಂದರೆ ಆಲ್ಮೋಸ್ಟ್ ನಿಮಗೆ 14,000 ಹತ್ರ ಬೀಳುತ್ತೆ. 14,000 13,500 ಕರೆನ್ಸಿ ಕನ್ವರ್ಷನ್ ಪ್ರಕಾರ ಸ್ವಲ್ಪ ಜಾಸ್ತಿ. ಈಜಿಪ್ಟಲ್ಲೆಲ್ಲ ಮಾಡಿದ್ರೆ ನಿಮಗೆ 3,500 4,000ಕ್ಕೆಲ್ಲ ಮಾಡ್ಬೋದು.
ಇಲ್ಲಿ ಯಾಕೆ ಜಾಸ್ತಿ ಅಂದರೆ ಒಂದು ಇಲ್ಲಿ ಅದರ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ, ಮುಂಚೆ ಥರ ಇಲ್ಲ, ಯುದ್ಧ ನಡೀತಾ ಇದೆ. ಅದರಿಂದ ನಿಮಗೆ ಒಳ್ಳೆ ಬಡ್ಜೆಟ್ ಇದೆ ಅಂದರೆ ಖಂಡಿತ ಈ ಒಂದು ಆ್ಯಕ್ಟಿವಿಟಿನೂ ಕೂಡ ಈ ಊರಿಗೆ ಬಂದಾಗ ಟ್ರೈ ಮಾಡಿ. ಎಲ್ಲ ಧರ್ಮಗಳನ್ನು ಜೊತೆಯಾಗಿ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಅನಾವೃತ ರಾಜನಿಂದ ನಾವು ಕಲಿಬೇಕು. ಬೌದ್ಧ ಧರ್ಮ ಈ ಒಂದು ಪಗಾನ್ ಸಾಮ್ರಾಜ್ಯಕ್ಕೆ ಬರೋ ಮುಂಚೆ ಇಲ್ಲಿಯ ಲೋಕಲ್ ಪ್ರಾಂತ್ಯದ ಬುಡಕಟ್ಟಿನವರು ನಂಬ್ತಾ ಇದ್ದಂತಹ ದೇವರು ನ್ಯಾಟ್ಸ್ ಅಂತ ಕರೀತಾರೆ, NATS. ಇವರು 37 ಆತ್ಮಗಳು, ಅಂದರೆ ಆತ್ಮ ಪೂಜೆ ಅಥವಾ ಈ ಭೂತಾರಾಧನೆ ಅಂತ ನಾವೇನು ನಮ್ಮಲ್ಲಿ ಮಾಡ್ತೀವಿ ಅದೇ ರೀತಿಯ ಆರಾಧನೆ ಬರ್ಮಾ ದೇಶದಲ್ಲಿ ಅಥವಾ ಮಯನ್ಮಾರ್ ಪ್ರಾಂತ್ಯದಲ್ಲಿ ಪಗಾನ್ ಸಾಮ್ರಾಜ್ಯದಲ್ಲಿ ನಡ್ಕೊಂಬಂದಂತಹ ವಿಚಾರ. ರಾಜ ಸಡನ್ನಾಗಿ ಯೋಚನೆ ಮಾಡ್ದ ನಾವು ಈ ಒಂದು ದೇಶಕ್ಕೆ ಬೌದ್ಧ ಧರ್ಮವನ್ನು ತರಬೇಕು ಅಂತ. ಆವಾಗ ಏನು ಮಾಡ್ದ ಅಂದರೆ ಅವನು ಈ ನ್ಯಾಟ್ಸ್ ಅವ್ರನ್ನ ನಿಮ್ಮ ಧರ್ಮ ಇಲ್ಲವೇ ಇಲ್ಲ, ನಿಮ್ಮ ಜಾತಿ ಇಲ್ಲವೇ ಇಲ್ಲ, ನೀವು ಹೋಗ್ಬಿಡಿ, ನಿಮ್ಮನ್ನ ಸರ್ವನಾಶ ಮಾಡ್ತೀರಿ ಅಂತ ಆತ ಮೂರ್ತಿ ಹೊಡೆದಾಕೋದಾಗಲಿ ಆ ಥರ ಏನೂ ಮಾಡಲಿಲ್ಲ. ಅವನೇನು ಮಾಡ್ದ, ಈ 37 ಆತ್ಮಗಳನ್ನು ಬೌದ್ಧ ಧರ್ಮದ ರಕ್ಷಕರಾಗಿ ಅನೌನ್ಸ್ ಮಾಡಿ 2 ಧರ್ಮಗಳನ್ನು ಕಂಬೈನ್ ಮಾಡಿ ಜೊತೆಯಾಗಿ ನಡೆಸ್ಕೊಂಡು ಹೋಗ್ಬಿಟ್ಟ. ಇದರಿಂದ ಯಾವ ಜಗಳ ಆಗಲಿಲ್ಲ, ಯಾವ ಕಲಹ ಆಗಲಿಲ್ಲ. ಎಂಥ ಮಾಸ್ಟರ್ ಸ್ಟ್ರೋಕು ಯೋಚನೆ ಮಾಡಿ. ಈಗ ನಾವು ನಿಂತಿರುವಂತಹ ಜಾಗ ಕೂಡ ನ್ಯಾಟ್ಸ್ ಧರ್ಮದ ದೇವರುಗಳು ಅಥವಾ ಆತ್ಮಗಳು ನೋಡಿ, ಮನುಷ್ಯರ ಥರನೇ ಇರ್ತಾಯಿದ್ರು. ಒಂದೊಂದು ಆತ್ಮಕ್ಕೆ ಅಥವಾ ದೇವರಿಗೆ ಒಂದೊಂದು ರೀತಿಯ ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗುತ್ತೆ. ಇದು ಕೂಡ ಬಹಳ ವಿಶೇಷವಾದ ಒಂದು ಆಚರಣೆ. ಮಯನ್ಮಾರ್ನ ಈ ಒಂದು ಪ್ರಾಂತ್ಯದಲ್ಲಿ ಬಗಾನಲ್ಲಿ ಎದುರುಗಡೆನೆ ಬೌದ್ಧ ಧರ್ಮದ ದೇವಸ್ಥಾನ ಕೂಡ ಇದೆ. ಬೌದ್ಧ ಧರ್ಮವನ್ನು ರಕ್ಷಣೆ ಮಾಡುವಂತಹ ನ್ಯಾಟ್ಸ್ ಅನ್ನೋ ರೀತಿಯಲ್ಲಿ ಇದರ ಅರ್ಥ. ಈ ಒಂದು ಪರ್ಟಿಕ್ಯುಲರ್ ಜಾಗದ ಒಳಗೆ ಹೋದರೆ 3 ಅದ್ಭುತವಾದ ಬುದ್ಧನ ಮೂರ್ತಿಗಳು ಮತ್ತು ಇಡೀ ಬುದ್ಧನ ಲೈಫ್ ಹಿಸ್ಟ್ರಿ ತೋರಿಸುವಂತಹ ಮ್ಯೂರಲ್ ಪೇಂಟಿಂಗ್ಸು. ಆದರೆ ಅನ್ಫಾರ್ಚುನೇಟ್ಲಿ ಒಳಗೆ ಫೋಟೋ ಅಥವಾ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ. ಬಟ್ ಎಷ್ಟು ಚೆನ್ನಾಗಿದೆ ಒಳಗೆ ಜಾಗ ಅಂದರೆ ನಂಬೋಕ್ಕೆ ಅಸಾಧ್ಯ. ಆಚೆ ಕಡೆಯಿಂದ ಎಷ್ಟು ಚೆನ್ನಾಗಿದೆಯೋ ಒಳಗಿಂದ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಈ ದೇವಸ್ಥಾನಗಳನ್ನ ಕಟ್ಟಿರೋ ರೀತಿ ಯಾವ ಥರ ಇದೆ ಅಂದರೆ, ಇಲ್ಲಿ ಯೂಸ್ ಮಾಡಿದ್ರಲ್ಲ ಒಂದು ಇಟ್ಟಿಗೆಗಳು, ಎಷ್ಟು ಗಟ್ಟುಮುಟ್ಟಾದ ಇಟ್ಟಿಗೆ ಅಂದರೆ ಇಷ್ಟು ಆಲ್ಮೋಸ್ಟ್ 1000 ವರ್ಷ ಕಳೆದ್ರೂ ಇನ್ನೂ ಚೂರು ಅಲ್ಲಾಡಿಲ್ಲ. ಅದಾದಮೇಲೆ ನೋಡಿ ಯಾವ ಥರ ಕ್ವಾಲಿಟಿ ಇಟ್ಟಿಗೆ ಇದೆ ಅಂದರೆ, ಈಗ ಟೊಳ್ಳಿರುತ್ತಲ್ವ ನಮ್ಮಲ್ಲೆಲ್ಲ, ಈಗ ಒಂದು ಸ್ವಲ್ಪನೂ ಟೊಳ್ಳಿಲ್ಲ, ಒಂದು ಕೂದಲು ಕೂಡ ತೋರ್ಸೋಕ್ಕಾಗಲ್ಲ, ಅಷ್ಟು ಒಂಥರ ಪರ್ಫೆಕ್ಟಾದ ಇಟ್ಟಿಗೆಯನ್ನು ಆಗಿನ ಜಮಾನದಲ್ಲೇ ಕ್ರಿಯೇಟ್ ಮಾಡಿ ಕಟ್ಟಿರುವಂಥದ್ದು. ಅದಕ್ಕೆ ಇವತ್ತಿಗೂ ಗಟ್ಟುಮುಟ್ಟಾಗಿ ಅಲ್ಲಾಡದೆ ನಿಂತಿವೆ. ಬಗಾನ್ನಲ್ಲಿ ಕೇವಲ ಮೇಲ್ನೋಟಕ್ಕೆ ಕಾಣುವ ಬೃಹತ್ ದೇವಾಲಯಗಳಷ್ಟೇ ಇಲ್ಲ, ಭೂಮಿಯ ಅಡಿಯಲ್ಲಿ ಇಟ್ಟಿಗೆ ಮತ್ತೆ ಮಣ್ಣಿನಿಂದ ನಿರ್ಮಾಣ ಮಾಡಿರೋ ಉದ್ದನೆಯ ಸುರಂಗಗಳಿವೆ. ಇವುಗಳನ್ನ ಉಮಿನ್ ಅಂತ ಕರೀತಾರೆ. ಇವು ಕೇವಲ ಗುಹೆಗಳಲ್ಲ, ಬದಲಿಗೆ ವ್ಯವಸ್ಥಿತವಾಗಿ ನಿರ್ಮಿಸಿದ ಕೋಣೆಗಳಾಗಿವೆ. ಈ ಭೂಗತ ಗುಹೆಗಳನ್ನ ಮುಖ್ಯವಾಗಿ ಬೌದ್ಧ ಭಿಕ್ಷುಗಳು ಧ್ಯಾನ ಮಾಡಲು ಬಳಸ್ತಿದ್ರು. ಮೇಲ್ಭಾಗದ ಉಷ್ಣಾಂಶ ಎಷ್ಟೇ ಹೆಚ್ಚಿದ್ರು ಈ ಸುರಂಗಗಳ ಒಳಗೆ ವಾತಾವರಣ ತಂಪಾಗಿರ್ತಾ ಇತ್ತು. ಇದು ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡೋದಕ್ಕೆ ಪೂರಕವಾಗಿತ್ತು. ಈ ಒಂದು ಗುಹೆಗಳನ್ನ ಮೆಡಿಟೇಷನ್ ಮಾಡೋದಕ್ಕೆ, ಧ್ಯಾನಕ್ಕೆ, ಆಧ್ಯಾತ್ಮಕ್ಕೆ ಬಳಸ್ಕೊತಾ ಇದ್ರಂತೆ. ಯಪ್ಪ, ಎಂಥ ವಿಚಿತ್ರವಾದ ಜಾಗ. ಸಿಟಿಯ ಮಧ್ಯನೇ ನೋಡಿ. ಇಲ್ಲಿ ಈ ಒಂದು ಊರಲ್ಲಿ ಹತ್ತಿ ತುಂಬ ಚೆನ್ನಾಗಿ ಬೆಳೀತಾರಂತೆ. ಇದರೊಳಗೆ ನಮ್ಮೆಲ್ಲರಿಗೂ ಗೊತ್ತು ಇದರ ಬೀಜ ಇರುತ್ತೆ. ಬೀಜವನ್ನು ಸಪ್ರೇಟ್ ಮಾಡಿದ ನಂತರ ಈ ರೀತಿ ಉಣ್ಣೆಯನ್ನು ಮಾಡ್ಕೋತಾರೆ. ಇದನ್ನು ಬಳಕೆ ಮಾಡಿ ನಮ್ಮ ಗಾಂಧೀಜಿಯವರು ವಿಶ್ವಪ್ರಸಿದ್ಧ ಮಾಡಿದಂತಹ ಚರಕ, ಟ್ರೆಡಿಷ್ನಲ್ ಬಹಳ ಹಳೇದಾದ ಚರಕದಲ್ಲಿ ದಾರವನ್ನು ಹೇಗೆ ನೇಯ್ತಾ ಇದ್ದಾರೆ ನೋಡ್ಬೋದು ನೀವು. ಗಾಂಧಿ, ಹೌದು, ಇವನು ಗಾಂಧಿ. ಭಾರತೀಯ ಚಿತ್ರಗಳಿಂದ ಅವರಿಗೆ ಪರಿಚಿತ ಅಂತೆ ಗಾಂಧಿಯವರು. ಹೇಳೋದು ಈ ರೀತಿ ದಾರವನ್ನು ಮಾಡ್ಕೋತಾರೆ. ಓಕೆ,
like this. ಇಷ್ಟು ಬೇಕಾಗತ್ತೆ. Second step. ಸೆಕೆಂಡ್ ಸ್ಟೇಜ್. ಓಕೆ, ಅದನ್ನು ಹಂಗೆ ರೋಲ್ ಮಾಡ್ಕೋತಾರೆ. And then this one not ready to weave. Okay. This one we put in the glue to make it stronger. This one too soft, easy to break. ಮುರಿದೋಗ್ಬಿಡುತ್ತಂತೆ ಇದು, ಅದಕ್ಕೆ ಅದನ್ನು It after glue ಅಂಟಲ್ is ಹಾಕ್ತಾರೆ. bigger like that. ಅಂಟಲ್ ಹಾಕಿದ್ಮೇಲೆ ಇಷ್ಟು This ಭಾಳ one ಬಲಿಷ್ಠವಾಗುತ್ತೆ. weave like that. ಇದನ್ನು ಇದರೊಳಗೆ ಹಾಕ್ಕೊಂಡು ಅಮ್ಮ ನೋಡಿ ಹೆಣಿತಾ ಇದ್ದಾರೆ ಕೈಯಲ್ಲಿ. ಕೈಮಗ್ಗ ನಮ್ಮ ಭಾರತ ದೇಶದಲ್ಲೂ ಈ ಥರ ಸಾಕಷ್ಟು ಜಾಗದಲ್ಲಿ ನೋಡೋಕೆ ಸಿಗುತ್ತೆ. ಇದು ಮಯನ್ಮಾರ್ ದೇಶದ ಕೈಮಗ್ಗ ಅಂತಲೇ ಹೇಳ್ಬೋದು. ಒಂಥರ ಯುನೀಕ್ ಆಗಿದೆ ಡಿಸೈನು, ಇವ್ರ ಮಷೀನು ನೋಡಿ, ಎಲ್ಲ ಮರದಿಂದ ಮಾಡಿರೋದು. ಕೊನೆಗೆ ಈ ರೀತಿ ಎಲ್ಲ ಮಾಡ್ತೀರಾ? ಓಕೆ, ಇಲ್ಲಿ ಎಳ್ಳು ಬೆಳೀತಾರೆ. ಹಾಗೆ My brother they make oil. From, oil press. ಫ್ರಮ್ ಕೋಲ್ಡ್ ಪ್ರೆಸ್. Yes. ಗಾಣ This village. ಗಾಣದ ಎಣ್ಣೆಯಿಂದ ಎಳ್ಳಿನ ಎಣ್ಣೆ ಮತ್ತು ಕಡಲೆ ಬೀಜ ಇಲ್ಲಿ ಏನು ಬೆಳೀತಾರೆ ಅದನ್ನು ಎಣ್ಣೆ ಮಾಡ್ತಾರಂತೆ. ಕಡಲೆ ಬೀಜದಿಂದ ಎಣ್ಣೆ ತೆಗೆದ ನಂತರ ಈ ರೀತಿ ಪೀನಟ್ ಕೇಕ್ ಸಿಗುತ್ತಂತೆ. ಇದನ್ನು ಪುಡಿ ಮಾಡಿಬಿಟ್ಟು ಹಸುಗಳಿಗೆ ಮೇವಿನ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರಂತೆ. ಇವ್ರ ಫ್ಯಾಮಿಲಿ ಮಾಡಿದಂತಹ ನ್ಯಾಪ್ಕಿನ್. Pure cotton, 100% cotton. ಹ್ಯಾಂಡ್ಮೇಡ್. Handmade. ಯುವರ್ ನೇಮ್ ಇಸ್ ಮೂಮು. MU. ಮೂಮು. ಆ್ಯಂಡ್ ಯುವರ್ ವಿಲೇಜ್ ನೇಮ್ ಇಸ್ Minantu. ಮಿನ್ನಂತು. In this village, 120 family. 120 ಫ್ಯಾಮಿಲಿಗಳಿದೆಯಂತೆ ಈ ಒಂದು ಹಳ್ಳಿಯಲ್ಲಿ. 500 people live in this village. 500 ಜನ ಉಳಿತಾರಂತೆ ಇಲ್ಲಿ. ಓಕೆ. ಸೊ ಯು ಹ್ಯಾವ್ ಟೆಂಪಲ್ ಎವ್ರಿವೇರ್. ಮನೆಗೆ ಹಾಕಿರೋ ಕಾಂಪೌಂಡ್ ಕೂಡ ಆರ್ಗ್ಯಾನಿಕ್ ಕಾಂಪೌಂಡು. ಹುಣಸೆ ಮರದ ಕೆಳಗಡೆ ಇಲ್ಲೇನು ಒಣಗಾಕಿದ್ದಾರೆ, ಇದು ಮೆಣಸಿನ್ಕಾಯಿ ಥರ ದೂರದಿಂದ ಕಾಣಿಸುತ್ತೆ, ಆದರೆ ಹತ್ತಿರ ಬಂದರೆ ಗೊತ್ತಾಗುತ್ತೆ ಇದು ಪ್ಲಮ್ಮು. ಈ ಒಂದು ಪ್ಲಮ್ನ ಜಾಮ್ ಮತ್ತು ಜ್ಯೂಸ್ ಮಾಡೋದಕ್ಕೆ ಬಳಕೆ ಮಾಡ್ತಾರಂತೆ. ಹಾಗೆ ಇದರ ಒಳಗೆ ಇರುವಂತಹ ಬೀಜವನ್ನು ಹೊಟ್ಟೆ ನೋವಿಗೆ ಮೆಡಿಸಿನ್ ಮಾಡಿ ಕೊಡ್ತಾರಂತೆ. ಅದು ಇದರ ವಿಶೇಷತೆ. ನಾನು ಮೂಮುನ ಕೇಳಿದೆ ಯಾಕೆ ಇಷ್ಟೊಂದು ಕ್ಯಾಕ್ಟಸ್ ಗಿಡವನ್ನು ಇಲ್ಲಿ ಬೆಳೆದಿದ್ದಾರೆ ಅಂತ. ಮನೆ ನಡುವೆ ಕಾಂಪೌಂಡ್ ಯಾರು ಹಾಕ್ತಾರೆ, ಅದಕ್ಕೆ ಕ್ಯಾಕ್ಟಸ್ ಗಿಡನೇ ಬೆಳ್ಕೊಂಬಿಟ್ಟಿದ್ದಾರೆ. ಯಾರು ದಾಟೋದಕ್ಕೆ ಆಗಲ್ಲ, ದಾಟಿದ್ರೆ ಮೈಕೈಗೆಲ್ಲ ಚುಚ್ಕೊಂಡ್ಬಿಡುತ್ತೆ ಮುಳ್ಳು ಅಂತ. ನೋಡಿಲಿ, ಆ ಕ್ಯಾಕ್ಟಸ್ ಗಿಡದ ಮಧ್ಯೆ ಒಂದು ಚಿಕ್ಕ ದಾರಿ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಇವಾಗ ಏನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎಳ್ಳಿನ ಗಿಡ. ಇದರಿಂದ ಬೀಜವೆಲ್ಲ ತೆಗೆದು ಇದನ್ನು ಯೂಸ್ ಲೈಕ್ ಫೈರ್ ವುಡ್. You also firewood. ಬೇಸಿಗೆ ಕಾಲದಲ್ಲಿ ಇಲ್ಲಿ ಸಾಕಷ್ಟು ಹುಲ್ಲು ಸಿಗಲ್ವಂತೆ, ಆಗ ಇದನ್ನೇ ಶೇಖರಣೆ ಮಾಡಿ ಪ್ರಾಣಿಗಳಿಗೆ ಮೇವು ಕೂಡ ಇದರಲ್ಲೇ ಹಾಕ್ತಾರಂತೆ. ಇಲ್ಲಿರೋ ಲೋಕಲ್ ಜನಗಳು ಹೇಗೆ ಬದುಕ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೇ ಸಿಗುವಂತಹ ಪಾಮ್ ಟ್ರೀ, ಅದರಿಂದ ಮೇಲೆ ಛಾವಣಿಯನ್ನು ಮಾಡಿದ್ದಾರೆ, ಸಂಪೂರ್ಣವಾಗಿ ಆರ್ಗ್ಯಾನಿಕ್ಕು. ಇವರು ಕುಟುಂಬಸ್ಥರು, ಮೂಮು ಅವರ ದೊಡ್ಡಮ್ಮ ಅಂತೆ. ಇಲ್ಲಿ ನೋಡಿ ಪುಟಾಣಿ ಪಾಪು ಎಷ್ಟು ಮುದ್ದಾಗಿ ಮಲಗಿದೆ ಅಂತ. ಎಂಥ ಶಾಂತವಾದ ಜಾಗದಲ್ಲಿ ಮಲಗಿದೆ. ಹೆಣ್ಮಗುನ? ಇಟ್ ಇಸ್ ಬೇಬಿ ಗರ್ಲ್ ಆರ್ ಬಾಯ್? ಗರ್ಲ್. ಈ ಊರಿನ ಟ್ರೆಡಿಷನಲ್ ಸ್ನ್ಯಾಕ್ಸ್ ಅಂತೆ. ವಿಚ್ ಒನ್ ಇಸ್ ಗುಡ್? ದಿಸ್ ಒನ್ ಪೂರಿ ಥರ ಇದೆ, ಪಕೋಡ ಮತ್ತು ಪೂರಿ ಥರ ಇದೆ. ಒಳಗೆ ಇದು ರೂಮು, ಅಲ್ಲಿ ದೇವ್ರ ಮನೆ, ಇಲ್ಲಿ ಮಲಗೋ ಕೋಣೆ, ಹಾಗೆ ಹಿಂಗೆ ಬಂದರೆ ಆಚೆ. ಇದು ಅಡುಗೆ ಮನೆ. Kitchen and house are separate. ಮನೆ. So we are using is for firewood. The color is black. ಓಕೆ. Separate. ಇಲ್ಲಿ ಸೌದೆ ಒಲೆ ಇರೋದ್ರಿಂದ ಎಲ್ಲ ಒಳಗೆ ಕಪ್ಪಾಗ್ಬಿಡುತ್ತೆ, ಅದಕ್ಕೆ ಸಪ್ರೇಟಾಗಿ ಇಡ್ತೀವಿ ಇಲ್ಲ ಅದನ್ನು ಅಂತ. ಹುಣಸೆಯನ್ನು ಒಣಗಾಕಿದ್ದಾರೆ. ಮೂಮುಗೆ 39 ವರ್ಷ. ಸಿಟಿ ಅಂದರೆ ಇಷ್ಟ ಇಲ್ಲ, ಮದುವೆ ಆಗಿಲ್ಲ. Sometimes I like a city. ಅಪರೂಪಕ್ಕೆ ಸಿಟಿ ಇಷ್ಟ, ಯಾವಾಗಲೂ ಸಿಟಿ ಇಷ್ಟ ಇಲ್ಲ. ಯಾಕೆ ಮದುವೆ ಆಗಿಲ್ಲ ಇನ್ನೂ ಅಂತ ಕೇಳ್ತಾ ಇದ್ದೆ. ಯಾಕೆ ಅಂದರೆ ಇಲ್ಲಿಯ ಗಂಡು ಮಕ್ಕಳು ಎಲ್ಲರೂ ಯಾವಾಗಲೂ ಎಣ್ಣೆ ಹೊಡಿತಾರೆ, ಪಾನ್ಗ ಆಗಿದ್ದಾರೆ. ಇವ್ರ ಹತ್ರ ಮುತ್ತು ಕೊಡೋಕ್ಕೂ ಆಗಲ್ಲ, ಮಕ್ಕಳು ಮಾಡ್ಕೊಳಕ್ಕೂ ಆಗಲ್ಲ, ಆ ಸ್ಥಿತಿಲಿ ಇರ್ತಾರೆ. ಅದಕ್ಕೆ ನಂಗೆ ಬೇಡ ಇಲ್ಲಿ ಅವ್ರ ಜನ ಅಂತ. ಅದಕ್ಕೆ ಹೇಳಿದೆ ನಾನು ಪ್ರಪೋಸ್ ಮಾಡಲ್ಲ ಅಂತ. ಓಕೆ, ಡು ಯು ಅಗ್ರಿ? ಸೇ ಪ್ರೂಫ್. ಜಸ್ಟ್ ನೌ ಯು ಸೆಡ್ ಎಸ್. ಇವಾಗಷ್ಟೇ ಓಕೆ ಅಂದ್ರು, ಇವಾಗ ನೋಡಿದ್ರೆ ಕ್ಯಾಮ್ರಾ ಮುಂದೆ ಇಲ್ಲ ಅಂತ ಇದ್ದಾರೆ. ಹಳ್ಳಿಯಲ್ಲಿ ಅಲೋವೆರಾ ಕೂಡ ತುಂಬಾ ಸೊಂಪಾಗಿ ಬೆಳೀತಾ ಇದ್ದಾರೆ. ಶಾಂಪೂ ಮಾಡ್ತಾರಂತೆ, ಇಲ್ಲೇನೆ ಜಾಮ್ ಮಾಡ್ತಾರಂತೆ, ಜಾಗ್ರಿಯನ್ನು ಮಿಕ್ಸ್ ಮಾಡಿ ಬೆಲ್ಲವನ್ನು ಹಾಕಿ, ಹಾಗೆ ಜೆಲ್ ಮಾಡ್ತಾರಂತೆ. ಜ್ಯೂಸು ಮಾಡ್ತಾರಂತೆ. ಇನ್ನೊಂದಿಷ್ಟು ಪ್ಲಮ್ ನೋಡ್ಬೋದು ಇಲ್ಲಿ. ಮಳೆಗಾಲದಲ್ಲಿ
ಈ ಒಂದು ಪಾತ್ರೆಗಳನ್ನು, ಮಣ್ಣಿನ ಪಾತ್ರೆಗಳನ್ನು ಆಚೆ ಇಡ್ತಾರಂತೆ ನೀರನ್ನು ಶೇಖರಣೆ ಮಾಡೋದಕ್ಕೆ. ಕೊಟ್ಟಿಗೆ, Peanut leaf. We keep it for summer. ಕಡಲೆ ಬೀಜದ ಎಲೆಗಳು. ಗಮ್ ಅಂತ ಇದೆ. ಸ್ಮೆಲ್ ಇಸ್ ಸೋ ಗುಡ್ ಮೊಮು. ಗಮ್ ಅಂತ ಇದೆ. ಈ ಕಡಲೆ ಬೀಜದ ಎಲೆಗಳನ್ನು ಹಸುವಿಗೆ ಮೇವು ಹಾಕ್ತಾರಂತೆ. ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇದೆ. ಎಷ್ಟೊಂದಿದೆ ನೋಡಿ. ಅದಕ್ಕೆ ಡೋರ್ ಹಾಕಿದ್ದಾರೆ. ಮನೆ, ಐ ಥಾಟ್ ಇಟ್ ಇಸ್ ರೂಮ್. Yeah, inside is ಪಕ್ಕದಲ್ಲಿ ಕಡಲೆಕಾಯಿ ಎಲೆ, ಇಲ್ಲಿ ಕಡಲೆಕಾಯಿ ಬೀಜ. ಆಹಾ, ಸೊಂಪಾಗಿ ಬಂದಿದೆ ನೋಡಿ, ಸಾಕಾಗಿದೆ. ಮೋಮು, ಯು ಆರ್ ರಿಚ್ ಗರ್ಲ್. ಮೋಮು, ಯು ಆರ್ ರಿಚ್ ಗರ್ಲ್. I like it Indian sari. ನಮ್ಮ ಮೂමුಗೆ ಇಂಡಿಯನ್ ಸ್ಯಾರಿ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ನಾನು ಹೇಳಿದೆ ಅಟ್ಲೀಸ್ಟ್ ಸ್ಯಾರಿ ಕಳಿಸ್ಕೊಡ್ತೀನಿ ಇಂಡಿಯಾಯಿಂದ, ಅವಾಗಾದರೂ ನನ್ನ ಪ್ರೀತಿ ಒಪ್ಕೋತೀಯ ಅಂತ. ವಿಲ್ ಯು ಆಕ್ಸೆಪ್ಟ್ ಮೂಮು? ಆನ್ಸರ್ ಮೀ, ವಿಲ್ ಯು ಆಕ್ಸೆಪ್ಟ್? ನೋ, ಅವಾಗಲೂ ಒಪ್ಕೊಳ್ಳಲ್ವಂತೆ ಪ್ರೀತಿನ. ಹೆಣ್ಮಕ್ಳಿಗೆ ನೀವು ಏನಾರು ಮಾಡಿ, ಅವ್ರು ಮಾತ್ರ ಏನನ್ನೂ ಒಪ್ಕೊಳ್ಳಲ್ಲ. ಪಾತ್ರೆಗಳನ್ನ ಯಾವ ರೀತಿ ಒಣಗಾಕಿದ್ದಾರೆ ನೋಡ್ಬೋದು ಇಲ್ಲಿ. ಆಹಾ, ಹಸುವಿನ ಗಾಡಿ ಎಷ್ಟು ಚೆನ್ನಾಗಿ ನಿಲ್ಲಿಸ್ಯಾರ ನೋಡಿ. ಲೊಕೇಶನ್ ಒಳ್ಳೆ, ನಮ್ಮಲ್ಲಿ ಸಿನಿಮಾ ಸೆಟ್ ಆಗ್ತೀವಲ್ಲ ತೆಲುಗು ಪಿಕ್ಚರ್ ಹಳ್ಳೀಲಿ ಅಥವಾ ಕನ್ನಡ ಪಿಕ್ಚರ್ ಹಳ್ಳಿಗಳಲ್ಲಿ, ಆ ಥರ ಇದೆ. ವಾಪಸ್ ಬಂದ್ವಿ ಮೋಮು ಮನೆಗೆ. ಮೋಮು ಸಿಕ್ಕಾಪಟ್ಟೆ ಸಾವುಕಾರಿ, ದೊಡ್ಡ ಮನೆ ಕಟ್ಕೊಂಡಿದ್ದಾಳೆ, ಒಳ್ಳೆ ಬಿಸ್ನೆಸ್ ಎಲ್ಲ ಮಾಡ್ತಾಳೆ. ದಿಸ್ ಇಸ್ ವಾಟ್? ಶೆರು. ಸೋ ಬಿಗ್ ಶೆರು. So big, so yes. ಹಾಂ, Yes. But ಸಿಗರೇಟ್ ಇದು, ಸಿಗಾರ್ ಥರ. like this one, tobacco is a little ನೋ ಮೋರ್, ಲೆಸ್ ಟೊಬ್ಯಾಕೊ. less tobacco, yes. And this one is from the palm tree or the branch. ನೋ ಟೊಬ್ಯಾಕೊ. Mixed with tobacco. Tobacco is a little. ತಂಬಾಕು ಬಹಳ ಕಮ್ಮಿ ಹಾಕ್ತಾರಂತೆ. ಪಾಮ್ ಟ್ರೀದು ತೊಗಟೆಗಳನ್ನ ಹಾಕ್ತಾರಂತೆ. ಮತ್ತು ಇದು ಜೋಳದ ಎಲೆ. ಸೊ ದಿಸ್ ಇಸ್ ಕಾರ್ನ್ ಲೀಫ್. Corn leaf, yes. ಸೊ ನಾಟ್ ಪ್ರಾಬ್ಲಮ್ ಫಾರ್ ಹೆಲ್ತ್. No problem. ಹಾಂ, Sorry, no problem. ಸಿಗರೇಟ್ ಹೆಂಗೆ ಸೇರಿದ್ರು. Before, my grandfather and grandmother, they smoke this. ಓನ್ಲಿ ದಿಸ್. Yeah, good ಈ for- ಥರ ಯಾರು good for- ಸೇರ್ತಾರೆ? ನಾನು ಯಾವತ್ತೂ ಈ ಥರದ್ದು ನೋಡೇ ಇಲ್ಲ. ಐ ನೆವರ್ ಸಿ ಸಮಥಿಂಗ್ ಲೈಕ್ ದಿಸ್. ಐ ಸಿ ಮೆನಿ ಅದರ್ ಟೈಪ್ ಆಫ್ ಶೆರು. I know. ದಿಸ್ ಟೈಪ್ ಆಫ್ ಶೆರು ಐ ನೆವರ್ ಸಿ. ಯಾವ ರೀತಿ ಜೋಳದ ಎಲೆಯಲ್ಲಿ ಸಿಗಾರ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀವಿ. ಪ್ರಾಬಬ್ಲಿ ಬಹಳ ಕಮ್ಮಿ ಜಾಗದಲ್ಲಿ ಇದು ನೋಡೋಕೆ ಸಿಗುತ್ತೆ ನಿಮಗೆ. This is for filter. ಹಾಂ. My ಈಗ mother. ಇವ್ರ ಮದ ಅಮ್ಮ ಅಮ್ಮ ಅಮ್ಮ, ಐ ಲವ್ ಮೂಮು. ಓಕೆ, ಮಾಮ್ ಸೇ ಓಕೆ. ನೋ, ಅಮ್ಮ ನೋ ಅಂತಾರೆ. They don't like. They don't like. ವೈ? With together. ಓ, ನೀವು ಅಮ್ಮನ ಜೊತೆಗೆ ಸದಾ ಇರಬೇಕಾ ನೀವು? They are married, not together, live in. ವೇರ್ ಈಸ್ ಯೋರ್ ಫಾದರ್? My father. ಇನ್ ಸ್ಲೀಪಿಂಗ್. Yes. ಹೆಂಗೆ ಮಾಡ್ತಾರೆ ನೋಡಿ ಇದನ್ನು. ಕಟ್ತಾ ಇದ್ದಾರೆ. ಕೈಯಲ್ಲಿ ಸುತ್ತಿ ತಿರುಗಿಸಿ. ಇದು ಯಾವ ಥರ ರೀ? ಜೋಳದೆಲ್ಲ ನಾವು ಬಿಸಾಕ್ತೀವಿ ಕಸ ಅಂತ, ಅದರಲ್ಲಿ ಇವ್ರು ಸಿಗರೇಟ್ ಮಾಡ್ತಾರಲ್ರಿ. ಅಯ್ಯೋ, ಏನೆಲ್ಲ ಇರುತ್ತೆ ನೋಡಿ ಕಲ್ಚರ್ ಜಗತ್ತಲ್ಲಿ. ಗಟ್ಟಿಯಾಗಿ ರೆಡಿ ಮಾಡಿದ್ರು. ಸ್ವಲ್ಪ ನೀರನ್ನ ಕೈಗೆ ಎದ್ಕೊಂಡು. We have 4 brothers and 3 sisters. Big family. ಯು ಆರ್ ದ ಸ್ಮಾಲೆಸ್ಟ್. We are number 6. ನೀವು ನಂಬರ್ 6? ಕುಟುಂಬದಲ್ಲಿ 6ನೇವರಂತೆ. ಕೊನೆಗೆ ದಾರ ಹಾಕಿ ಕಟ್ತಾ ಇದ್ದಾರೆ. ಮುಂಚೆ ಇಲ್ಲಿಯ ಜನಗಳು ಓಪಿಯಂನ ಸೇದ್ತಾ ಇದ್ರು. ಇಲ್ಲಿ ಇದೇ ಜಾಗದಲ್ಲಿ ಬೆಳೀತಾ ಇದ್ರು. ಇವಾಗ ಬ್ಯಾನ್ ಮಾಡಿದ್ದಾರೆ. ಅದನ್ನ ಸೇದೋದಕ್ಕೆ ಪೈಪ್ ಇದು. ಇದ್ರೊಳಗೆ ಓಪಿಯಂ ಹಾಕ್ಬಿಟ್ಟು ಇದ್ರೊಳಗೆ ಓಪಿಯಂ ಹಾಕ್ಬಿಟ್ಟು ಇಲ್ಲಿಂದ ಸೇದೋರು. ಹಿಂಗ್ ನೋಡಿ ಸೇದಂತೆ ಇದನ್ನ. ಯಪ್ಪ, ಎಷ್ಟು ಉದ್ದ ಇದೆ ಗುರು ಇದು. ಅಯ್ಯೋ, ತೆಂಗಿನಕಾಯಿ ಚಿಪ್ಪನ್ನ ಮುಚ್ಕೊಂಡು ಬೆಂಕಿಯನ್ನ ಹಚ್ಕೋತಾ ಇದ್ದಾರೆ ಆರೋಗ್ಬಾರ್ದು ಅಂತ. ಅಯ್ಯೋ, ವಾವ್, ಏನು ಕಲ್ಚರ್ ಇದು.
ಎಲ್ಲ ಕಡೆನೂ ಮಕ್ಕಳು ದೂರ ಹೋಗ್ಬಿಟ್ಟು ದಮ್ ಹೊಡಿತಾರೆ ಅಮ್ಮಂದ್ರಿಂದ. ಇಲ್ಲಿ ಅಮ್ಮನೇ ಮಗಳು ಮುಂದೆ ದಮ್ ಹೊಡಿತಾ ಇದ್ದಾರೆ ರಾಜಾರೋಷವಾಗಿ. ಓ ವಾವ್. ಇವಾಗ ನಾನ್ ಟ್ರೈ ಮಾಡ್ತೀನಿ ಅಮ್ಮ. ಇಟ್ಕೊಳ್ಳೋದು ಇದು ಆಸ್ಟ್ರೆ. Ashtray, yeah, that's coconut shell. ತೆಂಗಿನಕಾಯಿ ಚಿಪ್ಪು ಆಸ್ಟ್ರೆ. ಇಲ್ಲಿ ಅಮ್ಮ ಇಲ್ಲೇ ರೈಟ್ ನೆಕ್ಸ್ಟ್ ಮೀ ಸಿಗಾರ್ ಮಾಡ್ತಾ ಇದ್ದಾರೆ. ಜೋಳದ ಎಲೆ ಸಿಗಾರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ. Yeah, like you see, one hand use like that. ಓ ಲೈಕ್ ದಿಸ್. ಓ ಒಂದ್ ಕೈಯಲ್ಲಿ ಮಾತ್ರ ಸೇದ್ಬೇಕಂತೆ, ಎರಡು ಕೈಯಲ್ಲಿ ಸೇದ್ಬಾರ್ದು. ವಾ 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 ಅಮ್ಮ ಗುಡ್. Okay. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. You smoke once and you keep it again. Yes. Little. Little. Why they smoke this? Why they smoke corn leaves? This is, you know, this one tobacco is a lot, very strong. She don't like. This one is a little tobacco. But ಇದು ತಂಬಾಕು ಕಮ್ಮಿ ಇರೋದ್ರಿಂದ ಇಷ್ಟ. The corn is also very nice for Smoking? Yes. But no problem for No health? problem for her. Oh. This one problem for her because this one is very strong. ಸೊ ಇನ್ನೊಂದು ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇದು ಅಷ್ಟೊಂದು ತೊಂದರೆ ಇಲ್ಲ ಆರೋಗ್ಯಕ್ಕೆ, ಸೇದ್ಬೋದು ಅಂತ. ಒಂದೇ ಕೈಯಲ್ಲಿ ಸಿಗರೇಟು ಮತ್ತೆ ಆಸ್ಟ್ರೇನ್ ಇಟ್ಕೊಂಡು ಫಸ್ಟ್ ಟೈಮ್ ಲೈಫಲ್ಲಿ ಸೇರ್ತಾ ಇರೋದು. ಇದು ಸಿಗರೇಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ರೀತಿಯ ಧೂಮಪಾನ. ಅಂದರೆ ಈಗ ನಮ್ಮ ಆಯುರ್ವೇದದಲ್ಲೂ ಸಾಕಷ್ಟು ಧೂಮಪಾನ ಮಾಡ್ತೀವಿ, ಬೇರೆ ಬೇರೆ ಹರ್ಬಲ್ ಮೆಡಿಸಿನ್ಸ್ನ ಹಾಕಿ. ಇನ್ ಇಂಡಿಯಾ ಇನ್ ಆಯುರ್ವೇದ ದೇ ಸ್ಮೋಕ್ ಹರ್ಬಲ್, ದೇ ಪುಟ್ ಟರ್ಮರಿಕ್ ಹರ್ಬಲ್ ಮೆಡಿಸಿನ್ ಇನ್ಸೈಡ್ ದಿಸ್ ಆ್ಯಂಡ್ ದೇ ಸ್ಮೋಕ್ ಫಾರ್ ಗುಡ್ ಹೆಲ್ತ್. Now you are also doing almost like that. This is almost the same. Okay. Yeah. How much do you sell this for? These things? They don't sell. Huh? We don't sell. You just keep it for yourself. Wow. For homework. For own ಅವ್ರಿಗೂ ಮಾತ್ರ ಅದು. ನೋಡಿ ಇದು ಮಾರಾಟ ಮಾಡಲ್ವಂತೆ. ಇದನ್ನ ಇವರು ಅಮ್ಮ ಅವ್ರಿಗೋಸ್ಕರ ಇಟ್ಕೊಂಡಿರೋದಂತೆ. Some the villager come in here. Some you can find. ಓ ಓಕೆ. ಯಾರ್ಯಾರು ಹಳ್ಳಿಗೆ ಬರ್ತಾರೆ ಅವ್ರಿಗೆಲ್ಲರಿಗೂ ಜೊತೆ ಕೂತ್ಕೊಂಡು ಸೇರೋದಿಕ್ಕೆ. ಓಕೆ ವಾವ್, ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ಮುಮ್ಮುಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಬ್ರದರ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಹಳ್ಳಿಗೆ ತೊಗೊಂಬಂದು ಎಲ್ಲ ತೋರಿಸಿದ್ದಕ್ಕೆ, ಪ್ರತಿಯೊಂದನ್ನು ತೋರಿಸ್ಕೊಟ್ಟಿದ್ದಕ್ಕೆ. ಇಟ್ಸ್ ಬ್ಯೂಟಿಫುಲ್ ಹೋಮ್. ಈಗ ಅವ್ರ ಮನೆ ತೋರಿಸಿ ಬನ್ನಿ. ಈಗ ಮುಮ್ಮು ಮನೆ ನೋಡೋಣ. ಸಾವುಕಾರರ ಮನೆ ಇದು, ಹಳ್ಳಿಲಿ ಸಾವುಕಾರ ಮನೆಗಿದ್ದಾರೆ ಅಂತ ನಿನ್ನ. ಇದನ್ನು ಇವರು ಬೆಳೀತಾರಂತೆ, ಭಾರತ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತಂತೆ ಇದು. ಇದು ಯಾವ ಬೀನ್ಸ್ ಅಂತ ಗೊತ್ತಿಲ್ಲ, ಬಟ್ ಒಂದು ರೀತಿಯ ಬೀನ್ಸು. ಈ ಥರ ಮೂಟೆ ಮಾಡಿಟ್ಟು ಮಾರಾಟ ಮಾಡ್ತಾರಂತೆ, ಮಿಕ್ಕಿದವರು ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಗುಡ್. ಬಾಯ್ ಮೋಮು. ಹೊರಡ್ತಾ ನನಗೂ ಒಂದು ಜೋಳದ ಸಿಗರೇಟ್ ಕೊಟ್ಟರು, ಸಿಗಾರ್. From the trees, tree steps. Melanoia usidada. But in Myanmar, we go to lager trees. So outside never dry. ನಮಸ್ಕಾರ. ಈಗ ನಾವು ವಿಶ್ವಪ್ರಸಿದ್ಧ ಕೇವಲ ಬರ್ಮಾ ದೇಶದ ಬಗಾನ್ ಪ್ರಾಂತ್ಯದಲ್ಲಿ ಮಾಡುವಂತಹ ಲ್ಯಾಕರ್ ವೇರ್ ವರ್ಕ್ಶಾಪಿಗೆ ಬಂದಿದ್ದೀವಿ. ಈ ಥರ ಒಂದು ಕಲೆ ಬಹಳ ಕಮ್ಮಿ ಜಾಗದಲ್ಲಿ ಇನ್ನೂ ಉಳ್ಕೊಂಡಿರೋದು. ಪ್ರತಿಯೊಂದು ಕೈಮಗ್ಗ ಹಾಗೆ ಲ್ಯಾಕರ್ ಅಂದರೆ ಒಂದು ನ್ಯಾಚುರಲ್ ರೆಸಿನ್ ಅಥವಾ ಅಂಟು, ಅದರಿಂದ ಮಾಡೋದು. ಈಗ ನಾವು ಕಲಾವಿಗೆ ಹೋಗಿದ್ವಲ್ಲ, ಅಲ್ಲಿ ಪರ್ವತ ಪ್ರಾಂತ್ಯದಲ್ಲಿ ಸಿಗುವಂತಹ ಈ ಒಂದು ಲ್ಯಾಕರ್ ಮರಗಳಿಂದ ಇದನ್ನು ಸೇಮ್ ನಾವು ರಬ್ಬರನ್ನು ಹೇಗೆ ಶೇಖರಣೆ ಮಾಡ್ತೀವಿ ಅದೇ ರೀತಿ ಶೇಖರಿಸಿ
ತಂದು ಈ ರೀತಿ ಲ್ಯಾಕರ್ನ ಮಾಡ್ಕೊಳ್ತಾರೆ. ಸೊ ಹೌ ಡಿಸ್ ದಿಸ್ ಗೆಟ್ ಬ್ಲ್ಯಾಕ್ ಕಲರ್? ಒರಿಜಿನಲ್ ಆಗಿ ವೈಟ್ ಆಗಿರುತ್ತಂತೆ. ಆಕ್ಸಿಡೇಷನ್ ಆದಮೇಲೆ ಅಂದರೆ ಆಕ್ಸಿಜನ್ ಬೆರೆತಾಗ ಈ ರೀತಿ ಕಪ್ಪಾಗುತ್ತೆ. 2 ವಾರ ಬೇಕು, ಆಫ್ಟರ್ 2 weeks. ಸೊ ಫಾರ್ ದ್ಯಾಟ್ ಆಕ್ಸಿಡೇಷನ್ ಯು ಕೀಪ್ ಇನ್ಸೈಡ್ ಹಿಯರ್. There's a bamboo, applying on it to dry and keep in the cellar. 1 week to dry. ಸೊ ಈ ಒಂದು ಬಂಬನ್ನ ಈ ರೀತಿ ಲೋಟ ಮಾಡಿದ್ದಾರೆ. ಹೆಂಗೆ ಅಂದರೆ ಸುತ್ತಿ ಇದರ ಸುತ್ತಲೂ ಲ್ಯಾಕರ್ನ ಈ ಒಂದು ಅಂಟನ್ನು ಅಂಟಿಸ್ತಾರೆ. ಅಂಟಿಸಿ 1 ವಾರದ ಕಾಲ ಆ ರೀತಿ ಬೇಸ್ಮೆಂಟಲ್ಲಿ ಇಡ್ತಾರೆ. ಆ ಹ್ಯುಮಿಡಿಟಿ ಬೇಕು, ಆವಾಗಲೇ ಇದು ಕರೆಕ್ಟಾಗಿ ಅಂಟ್ಕೊಳ್ಳೋದು. Lacquer inside 9 times, outside 9 times. The lacquer after 18 times is lacquer wear. ಓ, ಅಂದರೆ ನೋಡಿ ಈ ಬಂಬಿದೆಯಲ್ಲ, ಈ ಬಂಬಿಗೆ 18 ಸಾರಿ ಒಳಗೆ 18 ಸಾರಿ ಹೊರಗೆ ಲ್ಯಾಕರ್ನ ಕೋಟ್ ಮಾಡಿದ ನಂತರ ಈ ರೀತಿ ಗ್ಲಾಸ್ ಆಗುತ್ತೆ. ಓಕೆ, This is 18 times, that's why it's 18 weeks. Okay. This is 5 months. The man they make over there. That is long time the process. ಓಕೆ. So when I make one item in the same time, not only 1 cup is that, a lot of cups, 100, 200. ಸೊ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಫೋರ್ತ್ ಲೇಯರ್ ಹಾಕೊಂಡು 18ನೇ ಲೇಯರ್ ಈ ಥರ ಬರುತ್ತೆ ಫಿನಿಶಿಂಗ್. ವಾಟರ್ ಪ್ರೂಫ್. Even hot water. ಓ, ಬಿಸಿನೀರು ಹಾಕಿದ್ರು Coffee, soup, Anything. rice, noodle, beer, alcohol, everything. ಹಾಟ್ ಆರ್ ಕೋಲ್ಡ್ ಡಸ್ ನಾಟ್ ಮ್ಯಾಟರ್. Exactly, it's okay. ಅದಾದಮೇಲೆ This is for the rack. ಇದರ ಮೇಲೆ ಕೈಯಲ್ಲಿ ಕೆತ್ತನೆಗಳನ್ನು ಮಾಡ್ತಾರೆ. ಹೆಂಗೆ ಮಾಡಿದಾರೆ ನೋಡ್ರಿ, ಯಪ್ಪ, ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಅದನ್ನು ಹೆಂಗೆ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತ. ಅದಕ್ಕೆ ಬಳಕೆ ಮಾಡುವಂತಹ ಟೂಲ್ ಇದು. ಈ ಒಂದು ಟೂಲಲ್ಲಿ ಕೂತ್ಕೊಂಡು ಕೆತ್ತಬೇಕು. ಸೊ ಹೌ ಲಾಂಗ್ ಈಚ್ ಗ್ಲಾಸ್ ಟೇಕ್ ಟು ಮೇಕ್ ಇನ್ ಹ್ಯಾಂಡ್? This is about 4 hours. 4 hours. ಪರವಾಗಿಲ್ಲ. ಒನ್ ಕಲರ್ ಮಲ್ಟಿ ಕಲರ್ ಎವ್ರಿಥಿಂಗ್ ಇಸ್ ದೇ. ಓಕೆ, 3 ಕಲರ್ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತೆ. ಕೆಂಪು, ಹಸಿರು, ಹಳದಿ ಮತ್ತು ಸ್ವಲ್ಪ ಕಂದು. ಓಕೆ, ವಾವ್. ನಾವು ಹೆಣ್ಮಕ್ಳು ಬಳಕೆ ಮಾಡುವಂಥ ಸಿಂಧೂರ ಇದೆಯಲ್ಲ, ಒಂದು ಕಲ್ಲಿನಿಂದ ಬರುವಂಥದ್ದು, ಅದನ್ನೇ ಇವರು ಇಲ್ಲಿಗೆ ಇಂಪೋರ್ಟ್ ಮಾಡಿಕೊಂಡು ಬಳಸ್ತಾ ಇರೋದು. ವಾವ್. Okay, this is red vermilion. ಓಕೆ. And yellow is an ochre. This is in Myanmar. We can get in the mountain. We use a pounder. ನ್ಯಾಚುರಲ್, ಎವ್ರಿಥಿಂಗ್ ಈಸ್ ನ್ಯಾಚುರಲ್. Everything natural. ಹಳದಿ ಬಣ್ಣ ಕೂಡ ನ್ಯಾಚುರಲ್ ಆಗಿ ಸಿಗುತ್ತಂತೆ Make ಕಲ್ಲಲ್ಲಿ. a powder, red and yellow, 2 colors mixed together. ಓಕೆ, ಆ್ಯಂಡ್ ಗ್ರೀನ್. ಓ, ಅವೆರಡೂ Sometimes we use orange. ಕೆಂಪು ಮತ್ತು ಹಳದಿನ ಮಿಕ್ಸ್ ಮಾಡಿದಾಗ ನಿಮಗೆ ಕೇಸರಿ ಸಿಗುತ್ತೆ. But traditional is red, green, yellow. Green is not original. ಇಟ್ಸ್ 2 colors. ಕೆಮಿಕಲ್ಸ್. 2 colors. No. ನಾಟ್ ಕೆಮಿಕಲ್ಸ್. Colors mixed together. ಯಾವುದು? ವಿಚ್ ಒನ್? It's a blue and yellow. ಬ್ಲೂ ಮತ್ತು ಯೆಲ್ಲೋ. Yellow here, blue is the indigo. ಇಂಡಿಗೋ The leaves ಹಾಕ್ತೀರಾ? from the trees. So that's why the color is all mineral. All mineral. ಹಸಿರಿಗೆ ಈ That's ರೀತಿ. right. No poison, no toxicant. Our lacquer we are safe for food. You can daily use for food. ಊಟ ತಿಂಡಿಗೆ ಪ್ರತಿಯೊಂದು ಡ್ರಿಂಕ್ ಕೂಡ ಬಳಕೆ ಮಾಡ್ಬೋದು. Now- ಹೆಂಗೆ ಹಾಕೋದು ಈಗ ಒಂದು ಕೆಂಪು ಕಲರ್ನ ಅಂತ ಕ್ವಶನ್ ಕೇಳ್ತಾ ಇದೆ, ಅದಕ್ಕೆ ಉತ್ತರ ಕೊಡ್ತಾರೆ ಸರ್. Lacquer and red vermilion mixed together. ಸ್ವಲ್ಪ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತಾರಂತೆ ಲ್ಯಾಕರ್ ಜೊತೆಗೆ. ಓಕೆ, After that, applying all about both by hand. ಕೈಯಲ್ಲಿ Not with ಉಜ್ಜೋದು. the brush. It will take long time. Put the whole ಕೈಯಲ್ಲಿ thing ಉಜ್ಜೋದು. like ಓಕೆ. that. After that, to dry in the room. ಮತ್ತೆ ಡ್ರೈ ಮಾಡ್ತಾರೆ After ರೂಮಲ್ಲಿ. dry, take back and wash with the water. The color will remain in the engraving. ಓಕೆ. Doesn't come out. By the time will be brighter and brighter. ಹೋಗ್ತಾ After ಚೆನ್ನಾಗತ್ತಂತೆ ಇದು. After red, for the green, we need second time. For green, second time we need the carving. ಮತ್ತೆ ಕಾರ್ವಿಂಗ್ For the ಮಾಡಬೇಕು. green, this one. ಮತ್ತೆ ಕಾರ್ವಿಂಗ್ ಮಾಡಬೇಕು, ಮತ್ತೆ ಗ್ರೀನ್ ಹಚ್ಚಬೇಕು, ಅವಾಗ ಗ್ರೀನ್ ಆಗುತ್ತೆ. And the last carving, ಮತ್ತೆ ಕಾರ್ವಿಂಗ್ the last ಮಾಡಬೇಕು, carving, put yellow. ಅವಾಗ ಹಳದಿ ಬೀಳುತ್ತೆ. Finish red, green, yellow. ನೋಡಿ, ಇದು 3 3 ಕಲರ್. colors for the ladies make 3 times. But for the ladies, the man is a outline. This is 1 month. You have 5 months. Totally take it 6 months. ಓಕೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಮೇಕ್ ಒನ್? 6 months. ಹೌ ಲಾಂಗ್? 6 months. 6 men. Men's. No, and time Oh, time is for one full glass to happen. ಒಂದು ಲ್ಯಾಕರ್ ವೇರ್ ಲೋಟವನ್ನು ತಯಾರಿಕೆ ಮಾಡೋದಕ್ಕೆ 6 ತಿಂಗಳು ಸಮಯ ಬೇಕಂತೆ. ಹೌ ಇಟ್ಸ್ long process. ಓ ಮೈ The ಗಾಡ್. big furniture is 1 year. Like that. ಇದರಲ್ಲಿ ಫರ್ನಿಚರ್ ಕೂಡ ಮಾಡ್ತಾರೆ, ಅದು 1 ವರ್ಷ 2 ವರ್ಷ ಬೇಕಾಗತ್ತಂತೆ. ಅದನ್ನ ಆ ಕಡೆ ಸೆಕ್ಷನಲ್ಲಿ ತೋರಿಸ್ತೀನಿ. But if you drop it, the corner and on top can be chipped. This is doesn't matter. ಎತ್ತಾಕಿದ್ರೆ ಹೊಡೆದೋಗುತ್ತೆ, ಅದ್ರ ಗುದ್ದಿದ್ರೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರದೇ ಡೂಪ್ಲಿಕೇಟ್ ವರ್ಷನ್ ಕೂಡ ಸಿಗುತ್ತಂತೆ ಮಾರ್ಕೆಟಲ್ಲಿ ಬಹಳ ಕಮ್ಮಿ ದರಕ್ಕೆ. ಇದು ನ್ಯಾಚುರಲ್ ಅಲ್ಲ, ಇದು ಡೈರೆಕ್ಟಾಗಿ ಪ್ರಿಂಟ್ ಹಾಕಿರೋದು. ಹುಷಾರಾಗಿರಿ ಆ ಥರ ವಿಚಾರಕ್ಕೆ ಅಂತ ಹೇಳ್ತಾ ಇದ್ದಾರೆ.
It's not lacquer. ಲ್ಯಾಕರ್ನ ಹೇಗೆ ಒಣಗಿಸ್ತಾರೆ ಅನ್ನೋ ಪ್ರಾಸೆಸ್ನ ಈಗ ನಾವು ವೈನ್ನ ಏಜ್ ಮಾಡ್ತೀವಲ್ಲ ಆ ರೀತಿ ಪ್ರಾಸೆಸ್ ಇದು. ಒಳಗೆ ಹೋಗೋಣ ಬನ್ನಿ. ಒಳಗೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಮತ್ತು ಒಂದು ರೀತಿಯ ಸ್ಮೆಲ್ ಇರುತ್ತೆ. ಏನು ತೊಂದರೆ ಇಲ್ಲ ಅಂತ ಗಮ್ ಅಂತ ಇದೆ. This is to make it stronger. The lacquer and ash. ಲ್ಯಾಕರ್ ಮತ್ತು ಆ್ಯಶ್ ಅಂದರೆ And pure lacquer, the shiny. The ash from peanut. ರೌಂಡಾಗಿ ಮಾಡ್ತಾರಲ್ಲ ಅದಕ್ಕೆ ಬ್ಯಾಂಬೂನ ಬಳಕೆ ಮಾಡ್ತಾರಂತೆ. ಈ ಥರ ಸ್ಕ್ವೇರ್ ಆಗಿ ಮಾಡೋದನ್ನೆಲ್ಲ ಟೀಕ್ ಮರವನ್ನು, ಬರ್ಮೀಸ್ ಟೀಕ್ನ ಬಳಕೆ ಮಾಡ್ತಾರಂತೆ. ಈ ಒಂದು ಜಾಗ 200 ವರ್ಷದಿಂದ ಆಕ್ಟಿವ್ ಆಗಿದೆ ಅಂತೆ. ಇವರ ಫ್ಯಾಮಿಲಿ 4th ಜನರೇಷನ್ ಲ್ಯಾಕರ್ ವೇರ್ ಅನ್ನ ತಯಾರು ಮಾಡ್ತಿರೋದು. ಇಲ್ಲೇನು ನಡೀತದೆ ಅಂದರೆ ಟೀ ಪಾಟನ್ನು ಮಾಡ್ತಾ ಇದ್ದಾರೆ. ಕಡಲೆಕಾಯಿ ಬೀಜದ ಗಿಡ ಇರುತ್ತಲ್ಲ ಅದರ ಹೊಟ್ಟನ್ನು ಬಳಕೆ ಮಾಡಿ ಲ್ಯಾಕರ್ ಮೇಲೆ ಪೇಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಲ್ಯಾಕರ್ ಗಟ್ಟಿ ಆಗುತ್ತಂತೆ. ಟೀ ಪಾಟ್ಗಳು ಇಲ್ಲಿ ತಯಾರಾಗ್ತಾ ಇದೆ. ಇಲ್ಲಿ ವಾಟ್ ಈಸ್ ಈ ಡೂಯಿಂಗ್? This is after drawing ash layer, make a sand with the sand paper. ಸ್ಯಾಂಡ್ ಪೇಪರಲ್ಲಿ ಆ ಆ್ಯಶನ್ನು ಉಜ್ಜಿ ರಬ್ಬಿಂಗ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಕಾಟನ್ ಹಾಕಬೇಕಾ? Yeah, bamboo is so many quietly again. ಯಾ To fix the joints, lacquer and put with the cotton that cannot crack. ಓಕೆ. ಕ್ರ್ಯಾಕ್ ಆಗಬಾರ್ದು ಅಂತ ಹತ್ತಿಯ ಬಟ್ಟೆಯನ್ನು ಬಳಕೆ ಮಾಡ್ತಾರಂತೆ ಬ್ಯಾಂಬೂ ಮಧ್ಯ. It's before the ash. ಓಕೆ, ಬಿಫೋರ್ ದ ಆ್ಯಶ್. ಇಲ್ಲೇನೆ ನ್ಯಾಚುರಲ್ ಆದಂತಹ ಯೆಲ್ಲೋ ಕಲರ್ನ ಆ ಕಲ್ಲುಗಳನ್ನು ಪುಡಿ ಮಾಡುವಂತಹ ಜಾಗ. ಇಲ್ಲಿ ಪಾಲಿಶ್ ಮಾಡ್ತಾ ಇದ್ದಾರೆ. ಈ ರೂಮು ಬಹಳ ಮುಖ್ಯವಾದ ರೂಮು. ಯಾಕೆಂದರೆ ಯಾವುದೇ ರೀತಿ ಫೈನಲ್ ಲೇಯರ್ ಆಫ್ ಕೋಟಿಂಗ್ ಮಾಡಬೇಕಾದ್ರೆ ಲ್ಯಾಕರ್ನ ಇದ್ರೊಳಗೆ ಮಾಡ್ತಾರಂತೆ. ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು, ಯಾಕೆಂದರೆ ಆ ಧೂಳು ಅಂಟ್ಕೊಂಡ್ರೆ ಆ ಶೈನಿನೆಸ್ ಹಾಳಾಗ್ಬಿಡುತ್ತೆ ಅಥವಾ ಆ ಸ್ಪಾಟ್ಸ್ ಕಾಣುತ್ತೆ ಅಂತ. ತುಂಬ ನಾಜೂಕಾದ, ತುಂಬ ಡೆಡಿಕೇಶನಿಂದ ಮಾಡುವಂತಹ ಕೆಲಸ ಇದು. ಯಾವುದೇ ರೀತಿ ಅಂಟನ್ನು ಬಳಕೆ ಮಾಡಲ್ಲ. ಬ್ಯಾಂಬೂನೇ ಬಹಳ ಟೈಟಾಗಿ ಸುತ್ತುತ್ತಾರೆ. ಇಲ್ಲಿ ಹುಡುಗರು ಫಸ್ಟ್ ಡಿಸೈನ್ ಮಾಡ್ತಾ ಇದ್ದಾರೆ ನೋಡಿ. ಆರ್ಟಿಸ್ಟು ಎಷ್ಟು ಕಷ್ಟಪಟ್ಟು ಮಾಡಬೇಕು ಇದೆಲ್ಲ ಅಂತ. ಓಹೋ, ಇವಾಗ ಕೆಂಪು ಕಲರ್ಗೆ ಕಾರ್ವಿಂಗ್ ಮಾಡ್ತಾ ಇದ್ದಾರೆ. ಇದು ಯೋಚನೆಗೂ ಮೀರಿದಂತಹ ಒಂದು ಕಲೆ ಅಂತ ಹೇಳ್ಬೋದು. ಇಲ್ಲಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ತಲಾಂತರದಿಂದ ಮಾಡ್ಕೊಂಬರ್ತಾ ಇರೋದು ಒಂದು ರೀತಿಯ ಧ್ಯಾನ. ನಿಜವಾಗ್ಲೂ ಇದು ಲ್ಯಾಕರ್ ವೇರ್ ಆರ್ಟ್ ಇದೆಯಲ್ಲ, ಇದು ಇನ್ನೂ ಸಾಕಷ್ಟು ವರ್ಷಗಳು ಉಳಿಲಿ ಅಂತ ಕೇಳ್ಕೊತೀನಿ. ನಮ್ಮ ದೇಶದಲ್ಲೂ ಎಷ್ಟೋ ಈ ರೀತಿಯ ಆರ್ಟ್ಗಳಿವೆ, ಅದನ್ನೆಲ್ಲ ನಾವು ಸರ್ವನಾಶ ಮಾಡಿಬಿಟ್ಟಿದ್ದೀವಿ. ಅದನ್ನೆಲ್ಲ ಉಳಿಸ್ಕೊಂಡು ಹೋದರೆ ನಮ್ಮ ಸಂಸ್ಕೃತಿ, ಹಾಗೆ ಪ್ರಪಂಚದ ವಿಶೇಷ ಇರೋದೇ ಇದರಲ್ಲಿ. ಎಲ್ಲರೂ ಒಂದೇ ಥರ ಆಗಿಬಿಟ್ರೆ ಸಂಸ್ಕೃತಿಯಲ್ಲಿ ಏನೂ ವ್ಯತ್ಯಾಸಗಳೇ ಇರಲ್ಲ. ಅವ್ರವ್ರ ದೇಶದ ಸಂಸ್ಕೃತಿಯನ್ನು ಅವ್ರವ್ರು ಉಳಿಸ್ಕೊಂಡು ಹೋಗಿ, ಅವರ ಭಾಷೆ, ಅವರ ನೆಲ, ಅವರ ನುಡಿ ಪ್ರತಿಯೊಂದನ್ನು ಉಳಿಸ್ಕೊಂಡು ಹೋದ್ರೇ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇವೆಲ್ಲ ಕೊಡೋಕ್ಕಾಗೋದು ಮತ್ತು ಆ ಒಂದು ವಿಶೇಷತೆ ಉಳಿಯೋದು. ಇಲ್ಲಾಂದರೆ ಎಲ್ಲ ಸಾಧಾರಣ ಅನ್ಸಕ್ಕೆ ಶುರುವಾಗುತ್ತೆ. ನಮ್ಮ ಕರುನಾಡಿನ ಮೂಲೆ ಮೂಲೆಗಳಲ್ಲೂ ಕೂಡ ಸಾಕಷ್ಟು ಅದ್ಭುತವಾದ ಕಲೆಗಳು ಇನ್ನೂ ಜೀವಂತವಾಗಿದೆ. ತುಂಬ ಕಷ್ಟಪಟ್ಟು ಕಲೆಗಾರರು ಆ ಒಂದು ಕಲೆಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗೂ ಅಷ್ಟೇ ಯಾವುದಾದ್ರು ಕಲೆಗಳು ಗೊತ್ತಿದ್ದು, ಬಹಳ ವಿಶೇಷವಾದ ಕಲಾವಿದರು ಗೊತ್ತಿದ್ದರೆ ಇಲ್ಲಿ ನೋಟ್ ಮಾಡಿ ಕಾಮೆಂಟ್ಸಲ್ಲಿ ಬರೀರಿ. ಸೊ ದಟ್ ನಾವು ಕೂಡ ಯಾವತ್ತರ ಮುಂದೊಂದು ದಿವಸ ಕರ್ನಾಟಕದ ಟೂರ್ ಮಾಡಿದಾಗ ಅವರನ್ನು ಕವರ್ ಮಾಡಿ ಅವರ ಅದ್ಭುತ ಕಲೆಗಳನ್ನು ಕೂಡ ಕನ್ನಡಿಗರಿಗೆ ಹಾಗೆ ವಿಶ್ವಕ್ಕೆ ಪರಿಚಯ ಮಾಡ್ಬೋದು. ಗ್ಲೋಬಲ್ ಕನ್ನಡಿಗ ಉದ್ದೇಶದಲ್ಲಿ ಧನ್ಯವಾದ. ಊಟಕ್ಕೆ ಬಂದಿದ್ದೀವಿ. ಏನು ಬೇಕೋ ಚೂಸ್ ಮಾಡ್ಬೋದು, ಊಟ ಮಾಡ್ಬೋದು. ಊಟ ಎಂಥ ಪುಟಾಣಿ ಕ್ಯಾಂಟೀನಲ್ಲಿ ಮಾಡಿದ್ರು ಎಷ್ಟು ರುಚಿಕರವಾಗಿರುತ್ತೆ ಮತ್ತು ಎಷ್ಟು ಪೌಷ್ಟಿಕ ಆಹಾರ ಕೊಡ್ತಾರೆ ಅನ್ನೋದಕ್ಕೆ ಬರ್ಮಾ ದೇಶನೇ ಸಾಕ್ಷಿ. ಇದು ಮಾವಿನಕಾಯಿ ಚಟ್ನಿ ಏನು ರುಚಿಯಾಗಿದೆ ಅಂದರೆ ಊಟದ ಜೊತೆಗೆ ಅದ್ಭುತ. ಪ್ರತಿಯೊಂದು ಅಷ್ಟು ತರಕಾರಿ, ದಾಲು, ಸೂಪು ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ ಲೋಕಲ್ ಆಡಿನ ಮಾಂಸದ ಒಂದು ಕರಿ ತೊಗೊಂಡೆ. ಒಂದ್ಸಲಿ ಒಂದು ಕರಿ ತೊಗೊಂಡ್ರೆ ಮಿಕ್ಕಿದೆಲ್ಲ ಅದ್ರ ಜೊತೆ ಕೊಡ್ತಾರೆ. ಸೊ ಇನ್ಕ್ಲೂಡೆಡ್ ಅದು ತುಂಬ ಚೆನ್ನಾಗಿದೆ.
ಬಸ್ ಬಂತು ರೀ. ಯಾಂಗನ್ಗೆ ನಮ್ಮ ಪ್ರಯಾಣ ಮುಗಿತಾ ಇದೆ. ಸೀಟ್ಗೆ ಟ್ಯಾಗ್ ಹಾಕ್ತಾ ಇದ್ದಾರೆ, ನಂಬರು, ನಿಮ್ದು ಯಾವ ಸೀಟ್ ನಂಬರು ಆ ಸೀಟ್ನ ಹಾಕ್ತಾರೆ ಅಲ್ಲಿಗೆ. ರಬ್ಬರ್ ಬ್ಯಾಂಡಲ್ಲಿ ಹಾಕಿದ್ದಾರೆ ನೋಡಿ. ಮಯನ್ಮಾರ್ ದೇಶದಿಂದ ಹೊರಡೋ ಸಮಯ ಬಂದೇ ಬಿಟ್ಟಿದೆ. ನಾನಿದ್ದಂತಹ 21 ದಿವಸಗಳಲ್ಲಿ ಬಿಸಿಲು ಕೂಡ ಜಾಸ್ತಿ ಆಗಿದೆ. ಸಮ್ಮರ್ ಎಂಟರ್ ಆಗ್ತಾಯಿದೆ. ಇನ್ನೇನು ಸದ್ಯದಲ್ಲೇ ವಾಟರ್ ಫೆಸ್ಟಿವಲ್ ನಡೆಯುತ್ತಂತೆ. ಅದಾದಮೇಲೆ ಎಲೆಕ್ಷನ್ಸ್ ಕೂಡ ಇದೆ ದೇಶದಲ್ಲಿ. ಹೊಸ ಪ್ರಧಾನಿ, ಹೊಸ ಪ್ರೈಮ್ ಮಿನಿಸ್ಟರ್ ಕೂಡ ಜಾಗಕ್ಕೆ ಬರ್ತಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಇವಾಗಷ್ಟೇ ಒಬ್ಬರು ಗುಜರಾತಿ ಚಾಚಾ ಸಿಕ್ಕಿದ್ರು, ಮೊಹಮ್ಮದ್ ಇಬ್ರಾಹಿಂ ಅಂತ. ಅವ್ರು ಹೇಳ್ತಾಯಿದ್ರು, ನಮ್ಮ ಸಂಬಂಧದಲ್ಲಿ ನೀವೇನಾದ್ರು ಯಾಂಗೋನಿಗೆ ಬಂದಿದ್ದರೆ ಬೇರೆಯೇ ಮಜಾ ಇತ್ತು. ಆದರೆ ಇವತ್ತು ಎಲ್ಲ ಜನರು ಬಹಳ ಭಯದಲ್ಲಿ ಬದುಕ್ತಾ ಇದ್ದಾರೆ. ರಾತ್ರೋರಾತ್ರಿ ಮಿಲಿಟ್ರಿ ಯಾರನ್ನು ಬೇಕೋ ಎತ್ತಾಕೊಂಡು ಹೋಗುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರು ಶವವಾಗಿ ಹೋಗಿರ್ತಾರೆ. ಸರ್ಕಾರದ ವಿರುದ್ಧ ಮಾತಾಡೋರಿಗೆ ಇಲ್ಲಿ ಉಳಿಗಾಲ ಇಲ್ಲ. ಭಾಳ ಕಷ್ಟದ ಸಮಯ, ಆದರೂ ನೀವು ಬಂದಿದ್ದೀರಾ, ಧೈರ್ಯ ಮಾಡಿ, ಖುಷಿಯಾಯಿತು ಅಂತ ಹೇಳಿದ್ರು. ನಾನು ಇವತ್ತು ಹೊರಡ್ತಾ ಇದ್ದೀನಿ ಸರ್ ಅಂದೆ. ನೀವು ಸ್ವಲ್ಪ ದಿವಸ ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ ನಿಮಗೆ ನನ್ನ ಯಾಕಂದರೆ ನಾನು ಜಾಪನೀಸ್ ವಾರ್ ಆಗಬೇಕಾದ್ರೆ ಅವಾಗಿಂದ ಇಲ್ಲಿದ್ದೀನಿ. ಇಂಡಿಯಾಗೆ ಹೋಗಿ ವಾಪಸ್ ಬಂದು ಇಲ್ಲೇ ಸೆಟ್ಲ್ ಆಗಿರೋದು ಅಂತ ಸಾಕಷ್ಟು ಸ್ಟೋರಿ ಹೇಳ್ತಾಯಿದ್ರು. ಈಗ ಏರ್ಪೋರ್ಟ್ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಬಸ್ ಬಂತು ಅನಿಸುತ್ತೆ, ಇದೆ. ಸೊ ಈಗ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕರುನಾಡಿನ ಕಡೆಗೆ ಪ್ರಯಾಣ. ಒಂದು ವೆಜಿಟೇಬಲ್ ರೈಸ್ ತೊಗೊಂಡೆ, ಈ ಥರ ಕಡ್ಡಿ ಕೊಟ್ಟರು ಇಟ್ಕೊಳ್ಳೋದಕ್ಕೆ. ಸೊ ಈ ಕಡ್ಡಿ ಇಟ್ಕೊಂಡ್ರೆ ಊಟ ಇಲ್ಲಿಗೆ ಬರುತ್ತೆ. ಸೇಮ್ ನಮ್ಮದು ದಕ್ಷಿಣ ಭಾರತದ ಊಟ ಇರುತ್ತಲ್ಲ, ಅನ್ನ ರಸಮ್ ಆ ಥರ. ಹುಳಿ ಮೇಡಮ್ ಹುಳಿ ತೊಗೊಂಬಂದ್ರು. ಸಾಂಬಾರ್, ವಾಟ್ ಯು ಕಾಲ್ ದಿಸ್? ನೋಡ್ರಿ, ಇದು ಬೂದ್ ಕುಂಬಳಕಾಯಿ ಹುಳಿ ಹಾಕ್ತಿದ್ದಾರೆ. ಪಕ್ಕ ತಮಿಳ್ ಸ್ಟೈಲ್ ಊಟ ಇದು. ಸಾಂಬಾರ್ ಹಾಂ, ಇವರು ಇದನ್ನು ಸಾಂಬಾರ್ ಅಂತಲೇ ಹೇಳ್ತಾರೆ. ಓ, ದಾಲ್ ತುಂಬಿಸ್ತಾ ಇದ್ದಾರೆ ಹಾಕೊಂಡು. ಪಗೋಡ, ಸೂಲೆ ಪಗೋಡ ಅಂತ ಹೇಳ್ತಾರೆ ಇದನ್ನು. ಅದರ ಪಕ್ಕನೇ ಮಸೀದಿ. ಈಗ ರಂಜಾನ್ ಶುರುವಾಗಿದೆ, ಎಲ್ಲ ರೋಜಾ ಮಾಡ್ತಾಯಿದ್ದಾರೆ. ಸಾಕಷ್ಟು ಮುಸಲ್ಮಾನ ಬಾಂಧವರು ಸಿಕ್ಕಿ ಮಾತಾಡಿಸಿದ್ರು, ಎಲ್ಲರೂ ಹಸ್ಕೊಂಡು ಸುಸ್ತಾಗಿದ್ದರು. ಆದರೂ ಆ ಒಂದು ಗ್ರಿಟ್ ಇದೆಯಲ್ಲ, ರಂಜಾನ್ ಟೈಮಲ್ಲಿ ಉಪವಾಸ ಮಾಡೋದು ತುಂಬ ಒಳ್ಳೆಯ ಒಂದು ಹ್ಯಾಬಿಟ್ ಅಂತ ಕರಿಬೋದು, ಅಥವಾ ಆಚರಣೆ ಅಂತ ಕರಿಬೋದು. ನಮ್ಮಲ್ಲೂ ಈಗ ಏಕಾದಶಿ ಮತ್ತು ದಸರಾಲಿ ಮಾಡ್ತೀವಿ. ಅದರಿಂದ ಒಂದು ಬಾಡಿಗೆ ಊಟ ತುಂಬಿಸಿ ಹಾಳು ಮಾಡ್ತಾಯಿರ್ತೀವಿ. ಒಂದು ಬ್ರೇಕ್ ಕೊಟ್ಟಂಗೆ. ಬಸ್ ಸಿಗಲಿಲ್ಲ ರೀ, ಅದಕ್ಕೆ ಟ್ಯಾಕ್ಸಿಲೇ ಬಂದೆ. ಯಾಂಗೋನ್ ಏರ್ಪೋರ್ಟಿಗೆ ರೀಚ್ ಆಗ್ತಿದ್ದೀನಿ. ದೇಶ ಎಷ್ಟು ಎಕ್ಕುಟ್ಟೋಗಿದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಬ್ರದರ್ ಹೇಳ್ತಾಯಿದ್ರು, ಟ್ಯಾಕ್ಸಿ ಡ್ರೈವರು, ಪೊಲೀಸ್ ನಿಲ್ಲಿಸಿದ್ರು ಇವಾಗಷ್ಟೇ ಚೆಕ್ ಪಾಯಿಂಟಲ್ಲಿ. ಪ್ರತಿಯೊಬ್ಬ ಪರ್ಸನ್ ಹತ್ರನೂ ಚೈನೀಸ್ ಏನಾದ್ರು ಬಂದರೆ 20,000, 15,000, 10,000 ಕಮ್ಮಿ ಬಿಡೋದೇ ಇಲ್ವಂತೆ ಒಬ್ಬರಿಗೆ. ನಾನು ಇಂಡಿಯಾ ಅಂದ್ಬಿಟ್ಟು ಏನೋ ಬಿಟ್ಟರಂತೆ. ಫಾರ್ ಇಂಡಿಯಾನು ಹಾಂ ವೈ ಹಾಂ ಯು ಡೋಂಟ್ ನೋ. ಇಂಡಿಯಾದವ್ರಿಗೆ ಇಸ್ಕೊಳ್ಳಲ್ವಂತೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಇಂಡಿಯಾ ಗುಡ್. ಇಂಡಿಯಾಗೆ ಮಯನ್ಮಾರಲ್ಲಿ ಮರ್ಯಾದೆ ಲೆವೆಲ್ಲು ಬೇರೆ, ಮಿಕ್ಕಿದವ್ರಿಗೆ. ಇತಿಹಾಸ ಅಂದ್ರೆ ಬರೀ ಪುಸ್ತಕದಲ್ಲಿರೋ ಅಕ್ಷರಗಳಲ್ಲ, ಮಣ್ಣಲ್ಲಿ ಹೂತು ಹೋದ ಕಥೆಗಳು ಅಲ್ಲ. ಇಲ್ಲಿ ನಿಂತು ಒಮ್ಮೆ ಕಣ್ಣು ಮುಚ್ಚಿ ಕೇಳಿಸ್ಕೊಂಡ್ರೆ ಈ 10,000 ದೇವಾಲಯಗಳ ಪ್ರತಿಯೊಂದು ಇಟ್ಟಿಗೆಯೂ ಒಂದೊಂದು ಸಾಮ್ರಾಜ್ಯದ 7 ಬೀಳಿನ ಕತೆ ಹೇಳುತ್ತೆ. 1000 ವರ್ಷ ಕಳೆದ್ರೂ ಆ ಸೂರ್ಯ ಬಗಾನ್ ಶಿಖರಗಳ ಮೇಲೆ ಅದೇ ಗತ್ತಿನಿಂದ ಉದಯಿಸ್ತಾನೆ. ಇಲ್ಲಿನ ಮಣ್ಣಿನ ವಾಸನೆ, ಹಳೆ ಗುಹೆಗಳ ಮೌನ, ಮತ್ತೆ ಈ ಅದ್ಭುತ ಕಲೆ, ಇವೆಲ್ಲ ಸೇರಿ ಹೇಳೋದು ಒಂದೇ ಮಾತು: ಸಮಯ ಬದಲಾಗಬಹುದು, ಸಾಮ್ರಾಜ್ಯಗಳು ಅಳಿಬಹುದು, ಆದ್ರೆ ಈ ಮಣ್ಣಿನ ಸಂಸ್ಕೃತಿ ಮತ್ತು ಕಲೆ ಯಾವತ್ತೂ ಅಜರಾಮರ. ಬಗಾನ್ ಅಂದ್ರೆ ಬರೀ ಪ್ರವಾಸ ತಾಣವಲ್ಲ, ಇದು ಕಾಲದ ಜೊತೆಗಿನ ಒಂದು ಮಾಸ್ ಕಾದಾಟ.